ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಕೆಮಿಸ್ಟ್ರಿ ಆನ್ಲೈನ್ ಕ್ಲಾಸ್ಗೆ ಪ್ರೀತಿಯ ಸ್ವಾಗತ. Today we are going to discuss about 2 units from first PUC syllabus. ನೀವು ಆಲ್ರೆಡಿ ಇದರ ಬಗ್ಗೆ ಓದಿದ್ದೀರಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇವೆರಡು ಫಸ್ಟ್ PUC ಯಲ್ಲಿ ಬರ್ತಕ್ಕಂತಹ ಎರಡು ಘಟಕಗಳು. ಇವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಇದು ಫಸ್ಟ್ PUC ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಟಾಪಿಕ್ ಮರ್ತೋಗಿರ್ಬೋದು. ಅದಕ್ಕೋಸ್ಕರ ಒಂದ್ಸಲ ರಿವೈಸ್ ಮಾಡಿ ಆಮೇಲೆ ಕ್ವೆಶ್ಚನ್ ಅಂಡ್ ಆನ್ಸರ್ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಹ್ಯಾವ್ ಎ ರಿಕ್ಯಾಪ್ ಆಫ್ ದ ಯೂನಿಟ್ಸ್. ನೀವು ಆಲ್ರೆಡಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಏನು, ಅಲ್ಲಿ ಎಲಿಮೆಂಟ್ಸ್ಗಳನ್ನ ಯಾವ ರೀತಿ ಅರೇಂಜ್ ಮಾಡಿರ್ತಾರೆ, ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ವೇರಿಯೇಷನ್ ಆಗುತ್ತೆ, ಟ್ರೆಂಡ್ಸ್ ಇನ್ ದ ಪ್ರಾಪರ್ಟೀಸ್, ಇದರ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೊಂಡಿದ್ದೀರಿ. ಇಲ್ಲಿ ನಾವು ಇವತ್ತು ಕೇವಲ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತೇವೆ. ಓಕೆ, ಸೊ ಲೆಟ್ ಅಸ್ ಫಸ್ಟ್ ಡಿಸ್ಕಸ್ ಅಬೌಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಈಗ ಬೇರೆ ಬೇರೆ ಗ್ರೂಪ್ ಆಫ್ ಎಲಿಮೆಂಟ್ಸ್ಗೆ ಫ್ಯಾಮಿಲೀಸ್ ಅಂತ ಕರಿತೇವೆ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ಆಲ್ಕಲಿ ಮೆಟಲ್ಸ್ ಅಂತ ಕರಿತೇವೆ, ಸೆಕೆಂಡ್ ಗ್ರೂಪ್ ಅನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೇವೆ, ಥರ್ಡ್ ಗ್ರೂಪ್ 13th ಗ್ರೂಪ್ ಅನ್ನ ಬೋರಾನ್ ಫ್ಯಾಮಿಲಿ ಅಂತ ಕರಿತೇವೆ, 14th ಗ್ರೂಪ್ ಅನ್ನ ಕಾರ್ಬನ್ ಫ್ಯಾಮಿಲಿ ಅಂತ ಕರಿತೇವೆ, 15th ಗ್ರೂಪ್ ಇಸ್ ಕಾಲ್ಡ್ ನೈಟ್ರೋಜನ್ ಫ್ಯಾಮಿಲಿ, 16th ಆಕ್ಸಿಜನ್ ಫ್ಯಾಮಿಲಿ, 17th they are halogens, and last 18th group is called noble gases. They are noble gases. Okay, and here D block elements are also called as transition metals, and F block elements, there are two series of F block elements, lanthanoids and actinoids. Okay, but now ivattu S block ಮತ್ತೆ P block ಬಗ್ಗೆ ತಿಳ್ಕೊಳ್ಳೋಣ. First let us see what are the S block elements. S block elements are those elements in which the last electron enters into the s orbital. So ಯಾವ ಎಲಿಮೆಂಟ್ ಗಳಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಅಂದ್ರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ s ಆರ್ಬಿಟಲ್ ಅಲ್ಲಿ ಇದ್ರೆ ಆ ಎಲಿಮೆಂಟ್ ಯಾವುದು ಎಸ್ ಬ್ಲಾಕ್ ಎಲಿಮೆಂಟ್ ಆಗುತ್ತೆ. ಸೊ ಎಸ್ ಬ್ಲಾಕ್ ಅಲ್ಲಿ ಈಗ ಎಸ್ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್ ಓನ್ಲಿ 2 electrons. So there are 2 groups of elements which belongs to s group. So first group ಅಲ್ಲಿ alkali metals ಅಂತ ಕರಿತೇವೆ, first group. So what are the elements in that group? Lithium, sodium, potassium, rubidium, cesium and francium. And second group elements are called alkaline earth metals. Beryllium, magnesium, calcium, strontium, barium and radium belongs to this group. Okay, so ಇದು ಎರಡು ಗ್ರೂಪ್ಗಳ ಬಗ್ಗೆ ಜನರಲ್ ಪ್ರಾಪರ್ಟೀಸ್ ಅನ್ನ ನಾನು ಬ್ರೀಫ್ ಆಗಿ ಡಿಸ್ಕಸ್ ಮಾಡ್ತೇನೆ. ಸೊ ಪ್ರಾಪರ್ಟೀಸ್, ಸೊ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಗಳು ದೇ ಆರ್ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್, ನಾಟ್ ಫೌಂಡ್ ಇನ್ ಪ್ಯೂರ್ ಸ್ಟೇಟ್ ಇನ್ ದ ನೇಚರ್, ಓನ್ಲಿ ಇನ್ ದ ಕಾಂಪೌಂಡ್ಸ್. ಪ್ಯೂರ್ ಸ್ಟೇಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ತುಂಬಾ ರಿಯಾಕ್ಟಿವ್, ಅಂಡ್ ಮಸ್ಟ್ ಬಿ ಸ್ಟೋರ್ಡ್ ಅಂಡರ್ ಆಯಿಲ್ ಬಿಕಾಸ್ ದೇ ವಿಲ್ ರಿಯಾಕ್ಟ್ ವಿತ್ ವಾಟರ್ ಇನ್ ಆರ್ ಇನ್ ದ ಏರ್. ವಾಟರ್ ಇರ್ತದೆ, ಅದ್ರ ಜೊತೆ ರಿಯಾಕ್ಟ್ ಆಗ್ಬೋದು, ಹಾಗಾಗಿ ಅವುಗಳನ್ನ ಆಯಿಲ್ ಅಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ. ಶೈನಿ ಅಂಡ್ ದೇ ಆರ್ ಸಾಫ್ಟ್ ಅಂಡ್ ಸಿಲ್ವರಿ ವೈಟ್ ಮೆಟಲ್ಸ್, ಅಂಡ್ ದೇ ಕ್ಯಾನ್ ಬಿ ಕಟ್ ಇನ್ ಟು with the help of a knife, ಅಷ್ಟು ಸಾಫ್ಟ್ ಇರ್ತದೆ. Then they are good conductors. They will form oxide on outer surface because they react with air. ಏರ್ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗೋದ್ರಿಂದ ಆಕ್ಸೈಡ್ ಫಿಲ್ಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇದು ಜನರಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಈಗ ಕೆಲವು ಪಿರಿಯಾಡಿಕ್ ಪ್ರಾಪರ್ಟೀಸ್. ನೀವು ಆಲ್ರೆಡಿ ಪಿರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ದ ಪ್ರಾಪರ್ಟೀಸ್ ಅನ್ನ ಬೇರೆ ಯೂನಿಟ್ ಅಲ್ಲಿ ಓದಿದಿರಿ. ಅದರಲ್ಲಿ ನೀವು ಪಿರಿಯಾಡಿಕ್ ಟ್ರೆಂಡ್ಸ್ ಯಾವುದೆಲ್ಲ ಪ್ರಾಪರ್ಟೀಸ್ಗಳು ಪಿರಿಯಾಡಿಕ್ ಆಗಿ ವೇರಿಯೇಷನ್ ಆಗುತ್ತೆ ಅಂತ ನೋಡಿದ್ವಿ. ಫಸ್ಟ್ ಅಟಮಿಕ್ ಸೈಜ್ ನೋಡಿ, ಸೈಜ್ ಏನಾಗುತ್ತೆ, ಡೌನ್ ದ ಗ್ರೂಪ್. ವಾಟ್ ಅಬೌಟ್ ದ ಅಟಮಿಕ್ ಆರ್ ಅಯಾನಿಕ್ ಸೈಜ್? ಆಸ್ ಯು ಮೂವ್ ಡೌನ್ ದ ಗ್ರೂಪ್ ದ ಸೈಜ್ ಆಫ್ ದ ಆಟಮ್ ಅಂದ್ರೆ ರೇಡಿಯಸ್, ಅಟಮಿಕ್ ರೇಡಿಯಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ನಾವು ಪೀರಿಯಡ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋದ ಹಾಗೆ ವಾಟ್ ಹ್ಯಾಪನ್ಸ್, ದ ಸೈಜ್ ಆಫ್ ದ ಆಟಮ್ ಡಿಕ್ರೀಸಸ್, ದಟ್ ಈಸ್ atomic radius decreases along the period from left to right. So ಇದು ಒಂದು ಪ್ರಾಪರ್ಟಿ, ಯಾವುದು ಅಟಮಿಕ್ ಸೈಜ್ ಅಥವಾ ಅಟಮಿಕ್ ರೇಡಿಯಸ್. ನೆಕ್ಸ್ಟ್ ಬರುವಂತದ್ದು ಅಯೋನೈಸೇಷನ್ ಎನರ್ಜಿ. ನೋಡಿ, ಅಯೋನೈಸೇಷನ್ ಎನರ್ಜಿ ಡೌನ್ ದ ಗ್ರೂಪ್, ಇದು ಫಸ್ಟ್ ಆಲ್ಕಲಿ ಮೆಟಲ್ಸಿನ ಅಯೋನೈಸೇಷನ್ ಎನರ್ಜಿ ವ್ಯಾಲ್ಯೂಸ್. ಈ ವ್ಯಾಲ್ಯೂಸ್ ಅನ್ನು, ಇದು ಕಿಲೋ ಜೌಲ್ ಪರ್ ಮೋಲ್ ಅಲ್ಲಿ ಇದೆ, ಈ ವ್ಯಾಲ್ಯೂಸ್ ಅನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ 520,
496, 419, 403, 390, 376, 375 ಹೀಗೆ ಇದೆ. So it decreases down the group. Ionization energy decreases down the group. What is ionization energy? It is the energy required to remove the outermost electron from a neutral gaseous atom. That is called ionization energy. As the size of the atom is more down the group, ionization energy decreases. Yake nuclear influence on the outermost electron will be less as you move down the group because the size increases. That is why ionization energy ಅಂದ್ರೆ ಆ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೈಜ್ ದೊಡ್ಡ ಆದಾಗೆ ನ್ಯೂಕ್ಲಿಯಸ್ ಮತ್ತು ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಗೆ ಇರುವಂತಹ ಡಿಸ್ಟೆನ್ಸ್ ಜಾಸ್ತಿ. ಸೊ ಇನ್ಫ್ಲುಯೆನ್ಸ್ ಆಫ್ ನ್ಯೂಕ್ಲಿಯಸ್ ಆನ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಇಸ್ ಲೆಸ್. ದಟ್ಸ್ ವೈ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್. ಸೈಜ್ ಜಾಸ್ತಿ ಆದಾಗೆ ನೆನ್ಪಿಟ್ಕೊಳ್ಳಿ, ಸೈಜ್ ಜಾಸ್ತಿ ಇದ್ರೆ ಅಯನೈಸೇಷನ್ ಎನರ್ಜಿ ಕಡಿಮೆ. ಅಂದ್ರೆ ಅಯನೈಸೇಷನ್ ಎನರ್ಜಿಗೂ ಮತ್ತೆ size of the atom inverse relation. Next, enthalpy of solvation or hydration energy. Hydration energy ಏನಾಗ್ತದೆ? Hydration energy ಅಂದ್ರೆ ಆ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆಗಿದೆ ಅಂದ್ರೆ ಹೈಡ್ರೇಷನ್ ರಿಯಾಕ್ಷನ್ ಆದಾಗ ಅದರ ಎನರ್ಜಿ. ಸೊ ಓಕೆ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದಟ್ ಇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಲಿಥಿಯಂ ಈಸ್ ದ ಸ್ಮಾಲೆಸ್ಟ್ ಸೈಜ್, ಸೀಸಿಯಂ ಜಾಸ್ತಿ ಸೈಜ್ ಇದೆ. ಸೊ ಇವುಗಳ ಸೈಜ್ ಜಾಸ್ತಿ ಆದ ಹಾಗೆ ಹೈಡ್ರೇಷನ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಓಕೆ, so that is another trend. Next characteristic properties. Idu alkali athwa s block elements in properties andre flame test. They give characteristic color to the flame. Okay, for example iga ನಾವು lithium ನೋಡೋದಾದ್ರೆ flame test ಅಲ್ಲಿ ಇದು apple red candy apple red color na ಕೊಡ್ತದೆ. sodium yellow color, potassium lilac color. so atara they have characteristic flame test. ಓಕೆ, ಪರ್ಟಿಕ್ಯುಲರ್ ಆಗಿ ಕಲರ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಫ್ಲೇಮ್ ಟೆಸ್ಟ್ ಮಾಡೋದಕ್ಕೆ ಯಾಕೆ ಅದು ಡಿಫ್ರೆಂಟ್ ಕಲರ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂದ್ರೆ ದ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ ಟು ದ ಹೈಯರ್ ಎನರ್ಜಿ ವೈಲ್ ಕಮಿಂಗ್ ಬ್ಯಾಕ್ ದ ಎಕ್ಸ್ಟ್ರಾ ಎನರ್ಜಿ ಆರ್ ಎಕ್ಸೆಸ್ ಎನರ್ಜಿ ಈಸ್ liberated in visible region. So they will, according to their energy, they will give different color. Okay, so that is one more property. Next, chemical properties. Certain chemical properties, for example, they are very reactive. So ಅದಕ್ಕೋಸ್ಕರ ರಿಯಾಕ್ಷನ್ ಜೊತೆ ಯಾವುದು ಆಕ್ಸಿಜನ್ ಜೊತೆ ವಾಟರ್ ಜೊತೆ ರಿಯಾಕ್ಷನ್ ಆಗ್ತದೆ ಈಸಿಯಾಗಿ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಲಿಥಿಯಂ ವಿಲ್ ಗಿವ್ ಲಿಥಿಯಂ ಆಕ್ಸೈಡ್, sodium will give sodium peroxide, other metals will form super oxides. Okay, and next they react with water. Alkali metals react with water, they release hydroxide ions with the liberation of hydrogen. For example, sodium reacts with water to form sodium hydroxide and hydrogen. Adhe riti lithium they can react with hydrogen gas to form metal hydrides. For example, lithium hydride, sodium hydride ether. Adhe tara halogen jothe react agtade. For example, sodium reacts with halogen chlorine, it will form sodium chloride. So idu general reactions galu. Then every group alli ನೀವು ಆಲ್ರೆಡಿ ಸ್ಟಡಿ ಮಾಡಿದ ಹಾಗೆ ಫಸ್ಟ್ ಎಲಿಮೆಂಟ್ ಅದಕ್ಕೆ ಸ್ವಲ್ಪ ವಿಶಿಷ್ಟವಾದ ಪ್ರಾಪರ್ಟೀಸ್ ಗಳಿರ್ತವೆ. ಪ್ರತಿಯೊಂದು ಗ್ರೂಪ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಶೋಸ್ ಅನಾಮಲಸ್ ಪ್ರಾಪರ್ಟಿ. ಸಿಮಿಲರ್ಲಿ ಹಿಯರ್ ಇನ್ ಆಲ್ಕಲಿ ಮೆಟಲ್ಸ್ lithium is the first element, so it shows anomalous properties. So ಏನು ಅನಾಮಲಸ್ ಪ್ರಾಪರ್ಟೀಸ್, ಯಾವ ಪ್ರಾಪರ್ಟೀಸ್ ಡಿಫ್ರೆಂಟ್ ಇದೆ ಉಳಿದ ಎಲಿಮೆಂಟ್ಸ್ ಗೆ ಹೋಲಿಸಿದ್ರೆ ಲಿಥಿಯಂದು ಅಂತ ನೋಡಿದ್ರೆ lithium is denser and harder. Lithium has higher melting point and boiling point than other alkali metals. Lithium is least reactive, yet it is best reducing agent in the family. So idu kelavu ಅದರ ಅನಾಮಲಸ್ ಪ್ರಾಪರ್ಟೀಸ್ಗಳು. ನೆಕ್ಸ್ಟ್ ನೀವು ಸ್ಟಡಿ ಮಾಡಿದಿರಿ ಆಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಇನ್ ದ ಅಕ್ವೇಸ್ ಸೊಲ್ಯೂಷನ್. ಅಕ್ವೇಸ್ ಸೊಲ್ಯೂಷನ್ ಅಲ್ಲಿ ಅವುಗಳ ಆಕ್ಟಿವಿಟಿ ಯಾವ ರೀತಿ ಇರ್ತದೆ. ಸೊ ಆಕ್ಟಿವಿಟಿ ಸೀರೀಸ್ ಆಕ್ಸಿಡೇಷನ್ ರಿಯಾಕ್ಷನ್ ಮೇಲೆ ಅವುಗಳ ಆಕ್ಟಿವಿಟಿ ಸೀರೀಸ್ ಅನ್ನ ಈ ರೀತಿ ನಾವು ನೋಡ್ಬೋದು. ಇಲ್ಲಿ ಕೆಳಗಿಂದ ಮೇಲೆ ಹೋದ್ರೆ ಈಸ್ ಫಾರ್ ಆಕ್ಸಿಡೇಷನ್ ಇನ್ಕ್ರೀಸಸ್. ಸೊ ಇದು ಜಸ್ಟ್ ಫಾರ್ ರೆಫರೆನ್ಸ್. ಓಕೆ, ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಸೋಡಿಯಂ, ಇವುಗಳ ಬಗ್ಗೆ ನೀವು ನೋಡಿದಿರಿ ಈ ಚಾಪ್ಟರ್ ಬರೋದು. ಸೋಡಿಯಂ ಕಾರ್ಬೋನೇಟ್, sodium chloride, sodium hydroxide, sodium hydrogen carbonate. ಇವುಗಳ ಬಗ್ಗೆ ನೀವು ಅವುಗಳ ಪ್ರಿಪರೇಷನ್ ಮತ್ತೆ ಸಮ್ ಆಫ್ ದ ಪ್ರಾಪರ್ಟೀಸ್ ಬಗ್ಗೆ ಆಲ್ರೆಡಿ ಸ್ಟಡಿ ಮಾಡಿದ್ರೆ. ಐ ಆಮ್ ನಾಟ್ ಗೋಯಿಂಗ್ ಇನ್ ಡೀಟೇಲ್ ಅಬೌಟ್ ದೀಸ್ ಥಿಂಗ್ಸ್. ಓಕೆ, ಇದು ನೀವು ಆಲ್ಕಲಿ ಮೆಟಲ್ಸ್ ಅಲ್ಲಿ ಓದಿರುವಂತಹ ಏನು ಸಿಲೆಬಸ್. ನೆಕ್ಸ್ಟ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆಲ್ರೆಡಿ ಹೇಳಿದ ಹಾಗೆ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಮತ್ತೆ ರೇಡಿಯಂ. ಸೊ ಇವುಗಳು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಗಳು. ಇವುಗಳನ್ನು ನಾವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತೇವೆ. ಓಕೆ, ಸೊ ಅವುಗಳ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರ್ತದೆ, ಲಾಸ್ಟ್ ಶೆಲ್ ಅಲ್ಲಿ ಏನಿರ್ತದೆ
there are 2 electrons in the outermost shell. ಅದೇ alkali metals ಅಲ್ಲಿ there is only 1 electron. Okay, so ಇದು ಅವುಗಳ electronic configuration. Next, ಇವುಗಳ ರಿಯಾಕ್ಷನ್, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಆಕ್ಸೈಡ್ ಆಗ್ಬೋದು, ವಾಟರ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗ್ತವೆ, ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆದಾಗ ಹ್ಯಾಲೈಡ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಹಾಗೆ ಅವುಗಳ ಕಾರ್ಬೋನೇಟ್ ಫಾರ್ಮ್ ಆಗ್ಬೋದು, ಸಲ್ಫೇಟ್ಸ್ ಫಾರ್ಮ್ ಆಗ್ಬೋದು, ನೈಟ್ರೇಟ್. ಇದು ಇವುಗಳ ಕಾಂಪೌಂಡ್ಸ್ಗಳು. ಸೊ these elements can be in the oxide form, hydroxide, halide form, carbonate form, sulfate form, nitrate form. ಸೊ ಈ ತರ ಫಾರ್ಮ್ ಅಲ್ಲಿ ನಮಗೆ ಅವುಗಳು ಸಿಗಬಹುದು ಕಾಂಪೌಂಡ್. ಓಕೆ, ಅಂಡ್ ಇಲ್ಲಿ ಇವುಗಳ ಏನೇನು ಓದಿದ್ದೀರಿ, ಸಾಲಿಬಿಲಿಟಿ, ಕೆಲವು ಕಾಂಪೌಂಡ್ಸ್ ಗಳ ಸಾಲಿಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ, ಬೇಸಿಕ್ ಕ್ಯಾರೆಕ್ಟರ್, ಯಾವ ರೀತಿ ಇನ್ಕ್ರೀಸ್ ಡಿಕ್ರೀಸ್, ಟ್ರೆಂಡ್ ಯಾವ ತರ ಇರ್ತದೆ, ಇದು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಅಲ್ಲಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ಟ್ರೆಂಡ್ಸ್ ಗಳು ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಅಂತ ತಗೊಂಡಿದ್ದೇನೆ ನಾನು. ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸ್ಟ್ರಾನ್ಸಿಯಂ ಹೈಡ್ರಾಕ್ಸೈಡ್ ಅಂಡ್ ಬೇರಿಯಂ ಹೈಡ್ರಾಕ್ಸೈಡ್. ಸೊ ಇವುಗಳ ಕೆಲವು ಪ್ರಾಪರ್ಟಿ, ಸಾಲಿಬಿಲಿಟಿ ಏನಾಗ್ತದೆ, ಥರ್ಮಲ್ ಸ್ಟೆಬಿಲಿಟಿ ಏನಾಗ್ತದೆ, ಬೇಸಿಕ್ ಕ್ಯಾರೆಕ್ಟರ್ ಏನಾಗ್ತದೆ, ಇದನ್ನ ನಾವು ಏನ್ ಮಾಡ್ತೇವೆ, ಟ್ರೆಂಡ್ ಏನಾಗ್ತದೆ, ಸೊ ಇನ್ಕ್ರೀಸ್ ಆಗ್ತದ, ಡೌನ್ ದ ಗ್ರೂಪ್, ಡಿಕ್ರೀಸ್ ಆಗ್ತದೆ. ಸೊ ಇದನ್ನ ಸ್ವಲ್ಪ ತಿಳ್ಕೊಳ್ಬೇಕು, ಯಾಕೆಂದ್ರೆ ಈ ರೀತಿಯ ಕ್ವಶನ್ಸ್ ಗಳನ್ನ ನಿಮ್ಮ CET ಅಲ್ಲಿ ಕಾಮನ್ ಆಗಿ ಕೇಳ್ತಾರೆ. ಓಕೆ, ಸೊ ಅದನ್ನ ಕ್ವಶನ್ ಬಂದಾಗ ನಾನು ಐ ವಿಲ್ ಫರ್ದರ್ ಡಿಸ್ಕಸ್. ಓಕೆ, ನೆಕ್ಸ್ಟ್ ಯು ಸ್ಟಡಿಡ್ ಅಬೌಟ್ ಸರ್ಟನ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ಸಿಮೆಂಟ್. ಈ ಇಷ್ಟು ಕಾಂಪೌಂಡ್ ಗಳ ಬಗ್ಗೆ, ಅಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಲ್ಲಿ ಈ ಕಾಂಪೌಂಡ್ ಗಳ ಬಗ್ಗೆ ನೀವು ಓದಿದ್ದೀರಿ. ಓಕೆ, ಸೊ ಅದರ ಪ್ರಾಪರ್ಟೀಸ್ ಮತ್ತೆ ಪ್ರಿಪರೇಷನ್. ನೆಕ್ಸ್ಟ್ ಯು ಸ್ಟಡಿಡ್ ಅಬೌಟ್ P block elements. ಇವಿಷ್ಟು S block elements ಆಗಿ ಬ್ರೀಫ್ ಆಗಿ ನಾನು ಹೇಳಿರೋದು. Next, P block elements. What are P block elements? P block elements are those elements in which the last electron enters into P orbital, or the elements in which P orbitals being progressively filled. So ಇಲ್ಲಿ ನಮಗೆ right side of the periodic table from group number 13 to group number 18 belongs to P block. Okay, so ಇವೆಲ್ಲ 6 ಗ್ರೂಪ್ಗಳು P ಬ್ಲಾಕ್ ಅಲ್ಲಿ ಬರ್ತವೆ. ಓಕೆ, ಬಟ್ ನಿಮ್ಗೆ ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಗ್ರೂಪ್ 13 ಮತ್ತೆ ಗ್ರೂಪ್ 14 ಅಂದ್ರೆ ಬೋರಾನ್ ಫ್ಯಾಮಿಲಿ ಮತ್ತೆ ಕಾರ್ಬನ್ ಫ್ಯಾಮಿಲಿ ಎರಡು ಮಾತ್ರ ನೀವು ಸ್ಟಡಿ ಮಾಡಿರ್ತೀರಿ. ಸೆಕೆಂಡ್ ಇಯರ್ ಅಲ್ಲಿ ನೀವು ಉಳಿದ ಗ್ರೂಪ್ಗಳ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನಾವು ಈಗ ಈ ಎರಡು ಗ್ರೂಪ್ಗಳ ಮಾತ್ರ ಕಾನ್ಸಂಟ್ರೇಟ್ ಮಾಡುವ. ಓಕೆ, ಸೊ ಗ್ರೂಪ್ 13 ಎಲಿಮೆಂಟ್ಸ್, ದೇ ಹ್ಯಾವ್ the general electronic configuration ns2 np1 and they have 3 valence electron. Group 14 elements, they have 4 valence electrons, ns2 np2 general electronic configuration. Okay, so group 13, what are the elements in group 13 anta nododadre, boron, aluminum, gallium, indium and thallium. So ee elements galu namage group 13 alli nodlik sigtade. So idanna boron family anta kariteve because it starts with boron. Boron is the first member. So it includes these elements, and here their occurrence anna nododadre, boron is fairly rare element and abundance of boron in the earth crust is less than 0.0001% by mass. Ashtu rare element. Next, aluminum is the most abundant. Nimge gottu, aluminum is the most abundant metal in the earth atho universe. Okay, abundant metal and third most abundant element in the earth crust. Elementally third most, metals alli most abundant. Okay, next, electronic configuration. Already helide, they have general electronic configuration of ns2 np1. So boron 2s2 2p1, ಅದೇ ರೀತಿ aluminum 3s2 3p1, 4s2 4p1, 5s2 5p1, 6s2 6p1. Okay, next, atomic and ionic size. So ಇದರಲ್ಲೂ ಕೂಡ ನಾವು ಸೇಮ್ ಟ್ರೆಂಡ್ ಅನ್ನು ನೋಡಬಹುದು P block elements ಅಲ್ಲಿ. On moving down the group, for each successive member one extra electron is added. So ಏನಾಗ್ತದೆ, ನಮಗೆ extra electron add ಆಗೋದ್ರಿಂದ, so therefore the atomic radius is expected to increase down the group. Okay, however deviation can be observed. ಕೆಲವು exceptions ಇದೆ, because
ನಾವು ಇಲ್ಲಿ ನೋಡಬಹುದು atomic radius of gallium is less than that of aluminum because the presence of additional 10d electrons of a poor screening effect. ಅದಕ್ಕೋಸ್ಕರ ಅದರ ಸೈಜ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರಬಹುದು. ನೆಕ್ಸ್ಟ್ ionization enthalpy. Ionization enthalpy values expected from general trends do not decrease smoothly down the group. ಇಲ್ಲಿ ನಾವು ಅಷ್ಟು ಜನರಲ್ ಟ್ರೆಂಡ್ ಅಷ್ಟು ಸ್ಮೂತ್ ಆಗಿ ಡಿಕ್ರೀಸ್ ಆಗೋದಿಲ್ಲ. The decrease from boron to aluminum is associated with increase in the size, but observed discontinuity ಯಾಕೆ ಅಂದ್ರೆ ionization enthalpy values between aluminum and gallium and between indium and thallium are due to the inability of d and f electrons which have low screening effect to compensate the increase in the nuclear charge. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾವು ಡಿಸ್ಕಂಟಿನ್ಯೂಟಿ ಅಥವಾ ವೇರಿಯೇಷನ್ ಅನ್ನು ನೋಡಬಹುದು. ನೆಕ್ಸ್ಟ್ the order of ionization enthalpies. Illi order of ionization enthalpy means the first ionization enthalpy, second ionization enthalpy, third ionization enthalpy means first electron na remove madlikke, second electron na remove madlikke, third electron na remove madlikke bekaganta energy. So illi ನಾವು ನೋಡಬಹುದು first ionization enthalpy is least, ಕಡಿಮೆ ಸಾಕು ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ. ಅದರಿಂದ ನೆಕ್ಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ನಾವು ಪಾಸಿಟಿವ್ ಅಯಾನ್ ಇಂದ ಒಂದು ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕಾಗಿರೋದ್ರಿಂದ we have to utilize more energy. That's why the ionization and second ionization energy is more, third ionization energy ಇನ್ನೂ ಜಾಸ್ತಿ ಇರ್ತದೆ. ಓಕೆ, ನೆಕ್ಸ್ಟ್ electronegativity. Down the group, electronegativity first decreases from boron to aluminum and then increases marginally. Okay, this is because of the discrepancies in the atomic size. So atomic size ಮೇಲೆ ಇವೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. Next, chemical properties. Certain chemical properties you already observed, oxidation states and trends in the chemical reactivity. Boron does not have +3 oxidation state. It forms only covalent compounds. This is boron specialty. Next, aluminum is highly electropositive metal. It loses electrons and forms +3 oxidation state. Gallium, indium and thallium both +1 and +3 oxidation states are observed. So, and the relative stability of +1 oxidation state progressively increases for heavier elements. ಇದನ್ನ ನಾವು ಏನಂತ ಕರಿತೇವೆ, inert pair effect. So next ನಾನು ಡಿಸ್ಕಸ್ ಮಾಡ್ತೇನೆ ಅದರ ಬಗ್ಗೆ. Compounds in the plus oxidation states are more ionic than in the +3 oxidation state. So ಇವು ಕೆಲವು ಜನರಲ್ ಪ್ರಾಪರ್ಟೀಸ್ಗಳು ಈ ಎಲಿಮೆಂಟ್ಸ್ಗಳದ್ದು. ಓಕೆ, ನೋಡಿ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ಯಾವ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ಹೊಂದಬಹುದು ಅಂತ ಇಲ್ಲಿ ಕೊಟ್ಟಿದೆ, ನೋಡಬಹುದು. ನೆಕ್ಸ್ಟ್, ಇನ್ ಟ್ರೈವಲೆಂಟ್ ಸ್ಟೇಟ್ ಅಂದ್ರೆ +3 state, the number of electrons around the central atom in a molecule of the compound of these elements will be only 6. They are electron deficient. ಈ ಎಲಿಮೆಂಟ್ಸ್ ಗಳು electron deficient molecules. They have the tendency to accept a pair of electrons to achieve stable electronic configuration. So electron deficient ಇರೋದ್ರಿಂದ they have the capacity or they have the tendency to accept the electrons. So electron accept ಮಾಡುವಂತ ಸ್ಪೀಶೀಸ್ ಅನ್ನು ನಾವು ಏನಂತ ಕರಿತೇವೆ, ಲೆವಿಸ್ ಆಸಿಡ್ಸ್ ಅಂತ ಕರಿತೇವೆ. ಸೊ ಇವುಗಳ ಕಾಂಪೌಂಡ್ಗಳು, ಈಗ ಬೋರಾನ್ ಕಾಂಪೌಂಡ್ಸ್, ಬೋರಾನ್ ಟ್ರೈಫ್ಲೋರೈಡ್ ಇರ್ಬೋದು, ಬೋರಾನ್ ಟ್ರೈಕ್ಲೋರೈಡ್ ಇರ್ಬೋದು, ಅವುಗಳೆಲ್ಲ ಲೆವಿಸ್ ಆಸಿಡ್ಸ್ ಆಗಿರ್ತವೆ. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಟೆಂಡೆನ್ಸಿ ಟು ಬಿಹೇವ್ ಆಸ್ ಲೆವಿಸ್ ಆಸಿಡ್ ಡಿಕ್ರೀಸಸ್ with increase in the size. It's also important. The tendency to behave as Lewis acid decreases with increase in size. ಅಂದ್ರೆ ಕೆಳಗಡೆ ಬಂದಾಗ ಸೈಜ್ ಜಾಸ್ತಿ ಆಗ್ತದೆ, ಹಾಗಾಗಿ ಅವುಗಳ ಲೆವಿಸ್ ಆಸಿಡ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತದೆ. ಓಕೆ, ಸೊ ಈ ಟ್ರೆಂಡ್ಸ್ ಎಲ್ಲ ನೀವು ಸ್ವಲ್ಪ ಗಮನ ಕೊಡಿ. BCl3 easily accepts alone pair of electrons from ammonia to form this complex or compound. Okay, next, as ಎಲ್ಲ ಉಳಿದ ಗ್ರೂಪ್ಗಳ ಹಾಗೆ ಇಲ್ಲೂ ಬೋರಾನ್ ಇಸ್ ದ ಫಸ್ಟ್ ಮೆಂಬರ್ ವಿಚ್ ಶೋಸ್ ಸಮ್ ಅನಾಮಲಸ್ ಪ್ರಾಪರ್ಟೀಸ್. ಓಕೆ, ಸೊ ಅನಾಮಲಸ್ ಪ್ರಾಪರ್ಟೀಸ್ ಏನು ಅಂತ ಐ ವಿಲ್ ನಾಟ್ ಡಿಸ್ಕಸ್ ಫರ್ದರ್. ಸೊ ಅನಾಮಲಸ್ ಪ್ರಾಪರ್ಟೀಸ್ ಶೋನ್ ಬೈ ಬೋರಾನ್. ನೆಕ್ಸ್ಟ್, ಯು ಸ್ಟಡಿಡ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಬೋರಾನ್. ಗ್ರೂಪ್ 13 ಎಲಿಮೆಂಟ್ಸ್ ಅಲ್ಲಿ ಬೋರಾನಿನ ಕೆಲವು ಕಾಂಪೌಂಡ್ಸ್ ಗಳನ್ನು ನಾವು ಸ್ಟಡಿ ಮಾಡಿದ್ದೇವೆ. ಬೋರಾಕ್ಸ್ Na2B4O7 10H2O. ಸೊ ಇದರ ಪ್ರಿಪರೇಷನ್ ಹೇಗೆ, ಇದರ ಕೆಲವು ಪ್ರಾಪರ್ಟೀಸ್ ಗಳನ್ನ ನಾವು ಸ್ಟಡಿ ಮಾಡಿರ್ತೇವೆ. ಓಕೆ, ಸೊ ಇಲ್ಲಿ ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಡೀಟೇಲ್. ಒನ್ ಮೋರ್ ಹಿಯರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಬೋರಾಕ್ಸ್ ಬೆಡ್ ಟೆಸ್ಟ್. ಇದನ್ನ
ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ ಬೋರಾಕ್ಸ್ ಬೆಡ್ ಟೆಸ್ಟ್. ಇಲ್ಲಿ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸೊ ಬೋರಾಕ್ಸ್ ಬೆಡ್ ಟೆಸ್ಟ್ ಈಸ್ used to identify the transition metals in the lab as they give characteristic color when ignited with borax. So ಈ transition elements ಗಳು ಫಾರ್ ಎಕ್ಸಾಂಪಲ್ ಕಾಪರ್ ಇರ್ಬೋದು, ಕೊಬಾಲ್ಟ್ ಇರ್ಬೋದು, ಇವುಗಳು ಈ ಬೋರಾಕ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ದೇ ವಿಲ್ ಗಿವ್ ಕ್ಯಾರೆಕ್ಟರಿಸ್ಟಿಕ್ ಕಲರ್. ಸೊ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅನ್ನ ಐಡೆಂಟಿಫಿಕೇಶನ್ಗೋಸ್ಕರ ಈ ಬೋರಾಕ್ಸ್ ಬೆಡ್ ಟೆಸ್ಟ್ ಅನ್ನು ನಾವು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ cobalt oxide COO gives blue colored bed when reacts with borax. So idu ee borax bed test ಬಗ್ಗೆ ಕೇಳ್ತಾರೆ. Next, orthoboric acid. Next compound of boron is orthoboric acid. Okay, orthoboric acid is this one, H3BO3 or BOH thrice is orthoboric acid. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡಬಹುದು? ಬೋರಾಕ್ಸ್ ಇಂದ ಪ್ರಿಪೇರ್ ಮಾಡಬಹುದು. ಹಾಗೆ ಇದರ ಕೆಲವು ಜನರಲ್ ಪ್ರಾಪರ್ಟೀಸ್: ಇಟ್ ಇಸ್ ವೈಟ್ ಸಾಲಿಡ್, ಸೋಪಿ ಇನ್ ಟಚ್, ಸ್ಪೇರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್ ಬಟ್ ಹೈಲಿ ಸಾಲ್ಯುಬಲ್ ಇನ್ ಹಾಟ್ ವಾಟರ್. ಅಂಡ್ ಇದರ ಕೆಲವು ಕೆಮಿಕಲ್ ಪ್ರಾಪರ್ಟೀಸ್, ಇದು ಇದರ ಸ್ಟ್ರಕ್ಚರ್ ಆಫ್ ಬೋರಿಕ್ ಆಸಿಡ್ ಆರ್ ಆರ್ಥೋಬೋರಿಕ್ ಆಸಿಡ್. ಓಕೆ, ಸೊ ಇಟ್ ಹ್ಯಾಸ್ ಲೇಯರ್ ಸ್ಟ್ರಕ್ಚರ್ ಇನ್ ವಿಚ್ planar BO3 ಯೂನಿಟ್ಸ್ ಆರ್ ಜಾಯಿಂಡ್ ಬೈ ಹೈಡ್ರೋಜನ್ ಬಾಂಡ್ಸ್. ಸೊ BO3 ಯೂನಿಟ್ಸ್ ನೋಡಿ, ಈ BO3 ಯೂನಿಟ್ಸ್ ಅನ್ನ ಹೈಡ್ರೋಜನ್ ಬಾಂಡ್ ಮೂಲಕ ಅದು 3 ಡೈಮೆನ್ಷನಲ್ ನೆಟ್ವರ್ಕ್ ಸ್ಟ್ರಕ್ಚರ್ ಅನ್ನ ಕೊಡ್ತದೆ. ನೆಕ್ಸ್ಟ್, ಇಟ್ ಇಸ್ ವೀಕ್ ಮೊನೋಬೇಸಿಕ್ ಆಸಿಡ್. ಇಟ್ ಇಸ್ ನಾಟ್ ಎ ಪ್ರೋಟೋನಿಕ್ ಆಸಿಡ್ ಬಟ್ ಆಕ್ಟ್ ಆಸ್ ಎ ಲೆವಿಸ್ ಆಸಿಡ್. ಯಾಕಂದ್ರೆ ಬೋರಾನ್ ಈಸ್ ಎಲೆಕ್ಟ್ರಾನ್ ಡೆಫಿಷಿಯಂಟ್, ಸೊ ಇಟ್ ಇಸ್ ಎ ಲೆವಿಸ್ ಆಸಿಡ್. ಇಟ್ ಅಕ್ಸೆಪ್ಟ್ಸ್ ದ ಎಲೆಕ್ಟ್ರಾನ್ಸ್ ಫ್ರಮ್ ಹೈಡ್ರಾಕ್ಸಿಲ್ ಅಯಾನ್. ಸೊ ಇಲ್ಲಿ ನೋಡಬಹುದು ಈ ರಿಯಾಕ್ಷನ್ ಅಲ್ಲಿ ಇಟ್ ಆಕ್ಟ್ ಆಸ್ ಎ ಲೆವಿಸ್ ಆಸಿಡ್. ಆನ್ ಹೀಟಿಂಗ್ ಆರ್ಥೋಬೋರಿಕ್ ಆಸಿಡ್ above 370 Kelvin, it forms metaboric acid HbO2, which on further heating it will give boric oxide. Okay, so orthoboric acid anna 370 Kelvin inta ಜಾಸ್ತಿ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿದ್ರೆ it will give metaboric acid HbO2. ಅದನ್ನ ಫರ್ದರ್ ಹೀಟ್ ಮಾಡಿದಾಗ ನಮಗೆ B2O3 ಅಂದ್ರೆ ಬೋರಿಕ್ ಆಕ್ಸೈಡ್ ಫಾರ್ಮೇಶನ್ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಕೆಲವೊಮ್ಮೆ ಈ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಓಕೆ, ಪ್ರೀವಿಯಸ್ ಪೇಪರ್ಸ್ ಅಲ್ಲಿ. ನೆಕ್ಸ್ಟ್ ಕಂಪೌಂಡ್ ಡೈಬೋರಿನ್, ವೆರಿ ಇಂಪಾರ್ಟೆಂಟ್ ಒನ್. ಇಲ್ಲಿ ಡೈಬೋರಿನ್ ಬಗ್ಗೆ ಯೂಶುವಲಿ ಕ್ವೆಶ್ಚನ್ ಕೇಳುವ ಸಾಧ್ಯತೆ ಜಾಸ್ತಿ. ಪ್ರಿಪರೇಷನ್ ಯಾವ ರೀತಿ ಪ್ರಿಪೇರ್ ಮಾಡಬಹುದು? ಬೈ ಹೀಟಿಂಗ್ ಬೋರಾನ್ ಟ್ರೈಫ್ಲೋರೈಡ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಇದು ಒಂದು ಮೆಥಡ್. ಲ್ಯಾಬೋರೇಟರಿ ಪ್ರಿಪರೇಷನ್ ಅಲ್ಲಿ ಆಕ್ಸಿಡೇಷನ್ ಆಫ್ ಸೋಡಿಯಂ ಬೋರೋಹೈಡ್ರೈಡ್ ವಿತ್ ಅಯೋಡಿನ್. Industrial preparation ಅಲ್ಲಿ it is prepared by or produced by the reaction of BF3 with sodium hydride. So ಇದೆಲ್ಲ ಏನು ಪ್ರಿಪರೇಷನ್ ಮೆಥಡ್ಸ್, ಬೇರೆ ಬೇರೆ ಮೆಥಡ್. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಡೈಬೋರಿನ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎರಡು ರೀತಿಯ BH ಬಾಂಡ್ಸ್ ಅನ್ನ ನಾವು ನೋಡಬಹುದು. ಓಕೆ, B2H6 ಅಲ್ಲಿ 4 terminal hydrogen atoms and the 2 boron atoms lie in one plane. So ಈ 4 ಟರ್ಮಿನಲ್ ಹೈಡ್ರೋಜನ್ ಆಟಮ್ಸ್ ಏನಿದೆ ಮತ್ತೆ 2 ಬೋರಾನ್ ಆಟಮ್ಸ್ ಏನಿದೆ, ಇವು ಒಂದು ಪ್ಲೇನ್ ಅಲ್ಲಿ ಇದ್ರೆ ಇದರ ಅಬೋವ್ ಮತ್ತೆ ಬಿಲೋ, ಇದು ಒಂದು ಪ್ಲೇನ್ ಅಂತ ಇದ್ರೆ ಇವಿಷ್ಟು ಒಂದು ಪ್ಲೇನ್ ಅಲ್ಲಿ ಇದ್ರೆ ಇದರ ಅಬೋವ್, ಈ ಪ್ಲೇನಿನ ಅಬೋವ್ ಮತ್ತೆ ಬಿಲೋ ಈ 2 ಹೈಡ್ರೋಜನ್ಗಳು ಇರ್ತವೆ, ಬ್ರಿಡ್ಜಿಂಗ್ ಹೈಡ್ರೋಜನ್ಸ್. Okay, so the 4 terminal BH bonds are regular 2 center 2 electron bonds idರಲ್ಲಿ. So ಈ terminal BH bond ಇರ್ತದಲ್ಲ, ಇದು 2 center 2 electron bond. But ಇಲ್ಲಿ BHB bridge hydrogen forms a bridge between 2 boron atoms. So 2 bridge bonds are 3 centered 2 electron bonds. 3 centered 2 electron bonds, ಅದನ್ನ banana bonds ಅಂತ ಕರೀತಾರೆ. 3 centered 2 electron bonds. ಓಕೆ, ಸೊ ಈ ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ ಡೈಬೋರಿನ್ ಸ್ಟ್ರಕ್ಚರ್ ಅಲ್ಲಿ. ನೆಕ್ಸ್ಟ್, ಇದು ಗ್ರೂಪ್ 13 ಎಲಿಮೆಂಟ್ಸ್ ಬಗ್ಗೆ ಬ್ರೀಫ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಯು ಹ್ಯಾವ್ ಟು ಗೋ ಇನ್ ಡೀಟೇಲ್. ನೀವು ಡೀಟೇಲ್ ಆಗಿ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನಾನು ಜಸ್ಟ್ ನಿಮ್ಗೆ ರಿವೈಸ್ ಆಗ್ಲಿಕ್ಕೋಸ್ಕರ ಇಷ್ಟು discussion ಮಾಡಿದ್ದೇನೆ. ನೆಕ್ಸ್ಟ್, ಗ್ರೂಪ್ 14 ಎಲಿಮೆಂಟ್ಸ್, ಕಾರ್ಬನ್ ಫ್ಯಾಮಿಲಿ ಸ್ಟಾರ್ಟ್ಸ್ ವಿತ್ ಕಾರ್ಬನ್. ವಾಟ್ ಆರ್ ದ ಎಲಿಮೆಂಟ್ಸ್? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, lead are the members of this group 14. Next, carbon is the 17th occurrence ಅನ್ನು ನೋಡೋದಾದ್ರೆ 17th most abundant element by mass in the earth crust.
In elemental state, it is available as coal, graphite, and diamond. Then silicon is the second most abundant element on the earth crust. Germanium exists only in traces. Tin occurs mainly as SnO2, cassiterite. Lead as galena and PbS as the ores. Next, general properties and the electronic configuration. They have 2 electrons in the p orbital. So ns2 np2 is the general electronic configuration. ns2 np2 is the general electronic configuration. Okay. Next, covalent radius. As usual, there will be increasing trend. ನೀವು ನೋಡಬಹುದು ಇಲ್ಲಿ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್ ಮತ್ತೆ lead ಗೆ. So ಏನಾಗ್ತಾ ಇದೆ? There is increase in the covalent radius from carbon to silicon. Thereafter, from silicon to Pb, a small increase in the radius is observed due to the presence of completely filled d and f orbitals for heavier members. Okay, but increasing trend is there, but ಸ್ವಲ್ಪ variation ಇದೆ. Next, ionization enthalpy decrease ಆಗಬೇಕು. In general, ionization enthalpy decreases down the group. Small decrease in the ionization enthalpy for silicon to germanium to tin, and slight increase in from tin to lead is consequence of poor shielding effect of intervening d and f orbitals. Okay. Next, electronegativity. Due to small size, the elements of these groups are slightly more electronegative than previous group 13 elements. And electronegativity values of these elements are almost same. That is Bb silicon to lead almost same. Values and they are almost same. Next, oxidation states and trends in the chemical properties. So common oxidation states shown by these elements +4 ಮತ್ತೆ +2. So ಇದೆರಡು common oxidation states. In heavier members, the tendency to show +2 oxidation state increases in the sequence. Germanium less than silicon, less than lead. So ಯಾಕೆ ಹೀಗೆ? +2 tendency to form +2 oxidation state increases down the group increase ಆಗ್ತದೆ. ಯಾಕೆ? It is due to the inability of ns2 electrons of the valence shell to participate in bonding. It is called inert pair effect. Okay, important idu inert pair effect. Next, some trends in the and anomalous behavior of carbon. The first, as a first member of the group, carbon shows anomalous properties. So ಯಾವುದೆಲ್ಲ anomalous properties ನೋಡ್ಕೊಳ್ಳಿ ಸ್ವಲ್ಪ. ಇಲ್ಲಿ ಕೆಲವನ್ನ ಲಿಸ್ಟ್ ಮಾಡಿದ್ದೇನೆ ನಾನು. I am not going in detail. Next, allotropes of carbon. ನೀವು ಇದರಲ್ಲಿ carbon can form different allotropes. ಬೇರೆ ಬೇರೆ ರೂಪಗಳಲ್ಲಿ ನಾವು ಕಾರ್ಬನ್ ಅನ್ನು ನೋಡಬಹುದು. ಬಹುರೂಪತೆ ಅಂತ ಕರೀತಾರೆ. ಕಾರ್ಬನ್ನಿನ ಬಹುರೂಪಗಳು. Carbon can exist in different allotropy form, both crystalline ಮತ್ತೆ amorphous forms ಅಲ್ಲಿ ನಾವು ನೋಡಬಹುದು. Diamond and graphite are the 2 crystalline forms of carbon. And one more recently ಇದು ಡಿಸ್ಕವರ್ ಆಗಿದ್ದು ಯಾವುದು 1985 ಅಲ್ಲಿ from the carbon, which is known as fullerenes. Okay, they are known as fullerenes. Okay, and you studied about some important compounds of carbon and silicon. ಈ diamond, graphite ಮತ್ತೆ fullerenes ಇವುಗಳ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ನೀವು ನೋಡ್ಕೊಳ್ಳಿ. Next, some important compounds of carbon and silicon. So oxides of carbon, carbon monoxide ಮತ್ತೆ carbon dioxide. Carbon monoxide ಯಾವ ರೀತಿ ಪ್ರಿಪರೇಷನ್ ಮಾಡಬಹುದು? Direct oxidation of carbon in limited supply of oxygen, which can yield carbon monoxide. On small scale, pure carbon monoxide can be prepared by the dehydration of formic acid with concentrated H2SO4. So ಇದು ಇನ್ನೊಂದು ಮೆಥಡ್. Commercial scale, it can be prepared by the passage of steam over hot coke. Okay, here we will get mixture of carbon monoxide and hydrogen gas, which is known as water gas or synthesis gas. So what is the composition of water gas or synthesis gas? Carbon monoxide and hydrogen. This is the composition. ಕೇಳಬಹುದು composition of water gas. 4 ಆಪ್ಷನ್ ಕೊಟ್ಟಿರಬಹುದು. So ಇದು composition of water gas. ಇನ್ನೊಂದು ಮೆಥಡ್, when air is used instead of steam, ಇಲ್ಲಿ steam ಅನ್ನು ಯೂಸ್ ಮಾಡಿದ್ರೆ ನಮಗೆ CO and H2 ಮಿಕ್ಸ್ಚರ್ ಸಿಗ್ತದೆ. ಈ steam ನ ಬದಲು air ಅಂದ್ರೆ mixture of nitrogen and oxygen. If you use air instead of steam, we will get mixture of carbon monoxide and nitrogen, CO and N2.
So that mixture is called producer gas. CO and H2 is water gas. CO and N2 is producer gas. Nenpitಕೊಳ್ಳಿ composition. So producer gas ಮತ್ತೆ water gas. Okay. So that is important here. Next, carbon dioxide ಬಗ್ಗೆ ಅದರ preparation ಹೇಗೆ? By complete combustion of carbon and carbon containing fuels in the excess of air. So carbon ಅನ್ನು ನಾವು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಹಾಗೆ ಕಾರ್ಬನ್ ಕಂಪೌಂಡ್ಸ್, ಫಾರ್ ಎಕ್ಸಾಂಪಲ್ ಮೀಥೇನ್, ಆಕ್ಸಿಜನ್ ಜೊತೆ ಹೀಟ್ ಮಾಡಿದ್ರೆ ಅಥವಾ ಬರ್ನ್ ಮಾಡಿದ್ರೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಬಹುದು. ಲ್ಯಾಬೊರೇಟರಿಯಲ್ಲಿ ಹೇಗೆ ಪ್ರಿಪರೇಷನ್ ಮಾಡಬಹುದು? ಇನ್ ದ ಲ್ಯಾಬೊರೇಟರಿ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಆಕ್ಷನ್ ಆಫ್ HCl ಆನ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ HCl ರಿಯಾಕ್ಟ್ ಆಗೋದ್ರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗ್ತದೆ. ಕಮರ್ಷಿಯಲ್ ಸ್ಕೇಲ್ ಇಟ್ ಕ್ಯಾನ್ ಬಿ obtained by heating limestone. ಲೈಮ್ಸ್ಟೋನ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಸೊ ಇದನ್ನ ಹೀಟ್ ಮಾಡಿದ್ರೆ it decomposes to give calcium oxide solid and carbon dioxide gas will be liberated. Okay, ಇದು commercial scale. Next, silicon dioxide or SiO2, silica ಅಂತ ಕರೀತೇವೆ, commonly known as silica. ಇದು ಬೇರೆ ಬೇರೆ ಕ್ರಿಸ್ಟಲೈನ್ ಅಥವಾ ಕ್ರಿಸ್ಟಲೋಗ್ರಫಿಕ್ ಫಾರ್ಮ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಕ್ವಾರ್ಟ್ಸ್ ಇರ್ಬೋದು, ಕ್ರಿಸ್ಟೋಬೆಲೈಟ್ ಇರ್ಬೋದು, ಅಥವಾ ಟ್ರೈಡಿಮೈಟ್ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ನಾವು ನೋಡ್ಬೋದು ಇದನ್ನ. ಓಕೆ, ಅಂಡ್ ಸಿಲಿಕಾನ್ ಡೈಆಕ್ಸೈಡ್ ಈಸ್ ಎ ಕೋವಲೆಂಟ್ 3-dimensional network solid in which each silicon atom is covalently bonded in a tetrahedral manner, okay, to the oxygen atoms. Next, now silicones ಬಗ್ಗೆ ತಿಳ್ಕೊಂಡಿದ್ದೇವೆ. Silicones ಅಂದ್ರೆ they are the group of organosilicon polymers which have the units R2SiO. ಇದು ರಿಪೀಟಿಂಗ್ ಯೂನಿಟ್. ಇವುಗಳನ್ನು ನಾವು ಸಿಲಿಕೋನ್ಸ್ ಅಂತ ಕರೀತೇವೆ ಅಥವಾ ಸಿಲಿಕಾನ್ ರಬ್ಬರ್ ಅಂತಲೂ ಕರೀತೇವೆ. The starting material for the manufacture of silicones are alkyl or aryl substituted silicon chlorides. ಈ ತರ alkyl ಅಥವಾ aryl substituted silicon chlorides. The general formula is this one. Okay, so hydrolysis of dimethyl trichloride silane, ಇದು dimethyl trichloride silane, followed by condensation polymerization yields straight chain polymers, silicon polymers. Okay, ಸೊ ಇಲ್ಲಿ ರಿಯಾಕ್ಷನ್ ಅನ್ನು ನೋಡ್ಬೋದು ನೀವು ಯಾವ ರೀತಿ ಈ ಸಿಲಿಕಾನ್ ಪಾಲಿಮರ್ಸ್ ನೋಡಿ, ಇದು ಒಂದು ಸಿಲಿಕಾನ್ ಪಾಲಿಮರ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಈ ರಿಯಾಕ್ಷನ್ ಅಲ್ಲಿ ನಾವು ನೋಡ್ಬೋದು. ಸೀರೀಸ್ ಆಫ್ ರಿಯಾಕ್ಷನ್ಸ್. ಓಕೆ, ಅಂಡ್ ಚೈನ್ ಲೆಂತ್ ಆಫ್ ದ ಪಾಲಿಮರ್ ಕ್ಯಾನ್ ಬಿ ಕಂಟ್ರೋಲ್ಡ್. ಇಲ್ಲಿ ಆ ಪಾಲಿಮರ್ ನ ಚೈನ್ ಲೆಂತ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಹೇಗೆ? ಬೈ ಆಡಿಂಗ್ CH3 thrice SiCl which blocks the end as shown below. ಈ ರಿಯಾಕ್ಷನ್ ನೋಡಿದಾಗ ನಾವು ಇದು ಈ ಒಂದು ಎಂಡ್ ಅನ್ನ ಬ್ಲಾಕ್ ಮಾಡಿ ಬಿಡ್ತದೆ. ಸೊ ಫರ್ದರ್ ಚೈನ್ ಗ್ರೋತ್ ನಾವು ಕಂಟ್ರೋಲ್ ಮಾಡಬಹುದು. ಓಕೆ, ಸಿಲಿಕಾನ್ಸ್ ಆರ್ ಸರೌಂಡೆಡ್ ಬೈ ನಾನ್ ಪೋಲಾರ್ ಆಲ್ಕೈಲ್ ಗ್ರೂಪ್ಸ್ ಆರ್ ವಾಟರ್ ರಿಪೆಲ್ಲಿಂಗ್ ಇನ್ ನೇಚರ್. ಸೊ ಈ ಸಿಲಿಕಾನ್ ಗಳು ನಾನ್ ಪೋಲಾರ್ ಆಲ್ಕೈಲ್ ಗ್ರೂಪ್ಸ್ ಇರೋದ್ರಿಂದ ವಾಟರ್ ರಿಪೆಲ್ಲಿಂಗ್, ದೇ ಆರ್ ವಾಟರ್ ರಿಪೆಲ್ಲಿಂಗ್. Okay, so they have general high thermal stability, high dielectric strength, resistance to oxidation and chemicals. So ಇದು ಅವುಗಳ ಜನರಲ್ ಪ್ರಾಪರ್ಟೀಸ್ಗಳು. ಅದನ್ನ ನಾವು ಸೀಲೆಂಟ್ಸ್ ಆಗಿ ಯೂಸ್ ಮಾಡ್ತೇವೆ, ಗ್ರೇಸಸ್ ಆಗಿ ಯೂಸ್ ಮಾಡ್ತೇವೆ, ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ಬೋದು, ಅಂಡ್ ಫಾರ್ ವಾಟರ್ ಪ್ರೂಫಿಂಗ್ ಫ್ಯಾಬ್ರಿಕ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಅಂಡ್ ದೇ ಆರ್ ಬೀಂಗ್ ಬಯೋ compatible. They are also used in surgical and cosmetic plants. ಅಲ್ಲೂ ಕೂಡ ನಾವು ಈ ಸಿಲಿಕಾನ್ಸ್ ಅನ್ನ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸಿಲಿಕೇಟ್ಸ್. ಸೊ ಲಾರ್ಜ್ ನಂಬರ್ ಆಫ್ ಸಿಲಿಕೇಟ್ ಮಿನರಲ್ಸ್ ಆರ್ ಎಕ್ಸಿಸ್ಟ್ ಇನ್ ನೇಚರ್. ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ಫೆಲ್ಡ್ಸ್ಪೇರ್ ಇರ್ಬೋದು, ಜಿಯೋಲೈಟ್ಸ್ ಇರ್ಬೋದು, ಮೈಕಾ ಇರ್ಬೋದು, ಆಸ್ಬೆಸ್ಟೋಸ್ ಇರ್ಬೋದು. ಇವೆಲ್ಲ ಸಿಲಿಕೇಟ್ಸ್ ಫಾರ್ಮ್ ಅಲ್ಲಿ ಇರುವಂತ ಮಿನರಲ್ಸ್. ಓಕೆ, ಸೊ ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆರ್ ಸ್ಟ್ರಕ್ಚರ್ ಯೂನಿಟ್ ಆಫ್ ಸಿಲಿಕೇಟ್ಸ್? ನೋಡಿ, ಇದು SiO4 4 minus. 4 minus is the charge. Okay, SiO4 4 minus is the general or basic structural unit of silicates, in which the silicon atom is bonded to 4 oxygens in tetrahedral fashion. In silicates,
either the discrete unit is present or a number of such units are joined together via corners by sharing 1 or 2 or 3 or 4 oxygen atoms per silicate units. ಅದು discrete form ಅಲ್ಲಿ ಸಹ ಇರಬಹುದು ಅಥವಾ number of units join ಆಗಿಯೂ ಕೂಡ ಇರಬಹುದು. ನೆಕ್ಸ್ಟ್ ನೀವು ಜಿಯೋಲೈಟ್ಸ್ ಬಗ್ಗೆ ಓದಿದ್ದೀರಿ. Zeolites. If aluminum atoms replace few silicon atoms in three-dimensional network of silicon dioxide, overall structure is known as aluminum silicate. It acquires a negative charge. ಅದನ್ನು ನಾವು zeolites ಅಂತ ಕರೀತೇವೆ. So ಇಲ್ಲಿ cations such as sodium, potassium or calcium balance the negative charge. So example ಅನ್ನು ನೋಡೋದಾದ್ರೆ feldspar ಇರಬಹುದು ಅಥವಾ zeolites ಇದು ಇರಬಹುದು ಅಲ್ಯೂಮಿನಿಯಂ. So ಇದು ಜನರಲ್ ಸ್ಟ್ರಕ್ಚರ್, ಒಂದು ಜಿಯೋಲೈಟ್ ನ ಜನರಲ್ ಸ್ಟ್ರಕ್ಚರ್. ದೇ ಆರ್ ವೈಡ್ಲಿ ಯೂಸ್ಡ್ ಆಸ್ ಕೆಟಲಿಸ್ಟ್ಸ್. ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಟ್ರ್ಯಾಕಿಂಗ್ ಆಫ್ ಹೈಡ್ರೋಕಾರ್ಬನ್ಸ್, ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಈ ಜಿಯೋಲೈಟ್ಸ್ ಅನ್ನ ಯೂಶುವಲಿ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಒನ್ ಆಫ್ ದ ಜನರಲ್ ಎಕ್ಸಾಂಪಲ್ ಇಸ್ ZSM5, a type of zeolite which is used to convert alcohols directly into gasoline. ಅಂದ್ರೆ ಪೆಟ್ರೋಲ್ ಆಲ್ಕೋಹಾಲ್ಸ್ ಅನ್ನ ಗ್ಯಾಸೋಲಿನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು ಜಿಯೋಲೈಟ್ಸ್ ಅನ್ನ ನಾವು ಯೂಸ್ ಮಾಡ್ತೇವೆ. Next, hydrated zeolites are used in ion exchangers. Hard water na soft water agi convert ಮಾಡಲಿಕ್ಕೆ ion exchange method ಅನ್ನು ಯೂಸ್ ಮಾಡ್ತೇವೆ. ಅಲ್ಲಿ ಈ hydrated zeolites ಅನ್ನು ನಾವು ion exchangers ಆಗಿ ಯೂಸ್ ಮಾಡಬಹುದು. ಓಕೆ, ಸೊ ಇದು ನಮ್ಮ ಈ ಎಸ್ ಮತ್ತೆ ಪಿ ಬ್ಲಾಕಿನ ಒಂದು ಬ್ರೀಫ್ ಆದಂತ ಸಿನಾಪ್ಸಿಸ್. ಸೊ ಇಲ್ಲಿ ನಾನು ಮೇನ್ ಏನೇನು ಓದಿದಿರಿ ಅನ್ನೋದನ್ನ ಜಸ್ಟ್ ನಿಮ್ಗೆ ರಿಕ್ಯಾಪ್ ಮಾಡಿದ್ದೇನೆ. ನೀವು ಅದನ್ನ ಡಿಟೇಲ್ ಆಗಿ ಸ್ವಲ್ಪ ಓದ್ಕೊಳ್ಳಿ. ಓಕೆ, ಸೊ ವಿತ್ ದಟ್ ಡಿಸ್ಕಷನ್ ನೌ ಲೆಟ್ ಅಸ್ ಸ್ಟಾರ್ಟ್ ದ ಕ್ವೆಶ್ಚನ್ ಪಾರ್ಟ್. ಓಕೆ, ಈಗ ಕೆಲವು ಟೈಪ್ ಆಫ್ ಕ್ವೆಶನ್ಸ್ ಅನ್ನ ಈ ಎರಡು ಯೂನಿಟ್ ಗಳಿಂದ ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಕ್ವೆಶನ್. ವಾಟ್ ಇಸ್ ದ ಫಸ್ಟ್ ಕ್ವೆಶನ್? The correct increasing order of densities of alkali metals is. So ಇಲ್ಲಿ ಬೇರೆ ಬೇರೆ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಡೆನ್ಸಿಟೀಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ನಿಮ್ಗೆ ಗೊತ್ತು ಡಿಕ್ರೀಸಿಂಗ್ ಆರ್ಡರ್ ಮತ್ತೆ ಇನ್ಕ್ರೀಸಿಂಗ್ ಆರ್ಡರ್, ಇದು ಈ ತರ ಕ್ವಶನ್ಸ್ ಕಾಮನ್ ಆಗಿ ಕೇಳ್ತಾರೆ. ಡೆನ್ಸಿಟಿ ಅಂದ್ರೆ ಏನು? ವಾಟ್ ಈಸ್ ಡೆನ್ಸಿಟಿ? ಡೆನ್ಸಿಟಿ ಈಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್. ಗೊತ್ತು ನಿಮ್ಗೆ, ಮಾಸ್ ಬೈ ವಾಲ್ಯೂಮ್ ಅಂದ್ರೆ ಡೆನ್ಸಿಟಿ. ಸೊ ಇಲ್ಲಿ ನಮ್ಗೆ ಆಲ್ಕಲಿ ಮೆಟಲ್ಸ್ ಅನ್ನು ನೋಡೋದಾದ್ರೆ ಲಿಥಿಯಂ ಆದ್ಮೇಲೆ ಸೋಡಿಯಂ, ಪೊಟ್ಯಾಷಿಯಂ, ಹೀಗೆ ಡೌನ್ ಆಗ್ತಾ ಹೋಗ್ತದೆ. ಆಮೇಲೆ ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ, ಈ ತರ ಬರ್ತದೆ. ಸೊ ಈ ಡೌನ್ ದ ಗ್ರೂಪ್ ಏನಾಗ್ತದೆ? ಸೈಜ್ ಏನಾಗ್ತದೆ? ಸೊ ಆಸ್ ಯು ಮೂವ್ ಡೌನ್ ದ ಗ್ರೂಪ್, ದ ವಾಲ್ಯೂಮ್ ಇನ್ಕ್ರೀಸ್, ಸೈಜ್ ಇನ್ಕ್ರೀಸ್ ಆಗ್ತದೆ ಅಲ್ವಾ, ಮಾಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಬಟ್ ಇಲ್ಲಿ ಒಂದು ಅನಾಮಲಿ ಇದೆ. ದ ಡೆನ್ಸಿಟೀಸ್ ಆಫ್ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂನ ಡೆನ್ಸಿಟೀಸ್ ಅಲ್ಲಿ ಒಂದು ಅನಾಮಲಿ ಇದೆ. ಯಾಕೆ? ಬಿಕಾಸ್ ಆಸ್ ವಿ ಮೂವ್ ಫ್ರಮ್ ಸೋಡಿಯಂ ಟು ಪೊಟ್ಯಾಷಿಯಂ, ದ ಮಾಸ್ ಇನ್ಕ್ರೀಸ್ ಆಗ್ತದೆ, ಬಟ್ ವಾಲ್ಯೂಮ್ ಹ್ಯಾಸ್ increased unusually more. ಮಾಸ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತದೆ, ಹಾಗೆ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತದೆ. ಬಟ್ ಈ ಸೋಡಿಯಂ ಇಂದ ಪೊಟ್ಯಾಷಿಯಂಗೆ ಹೋಗುವಾಗ ಇಲ್ಲಿ ವಾಲ್ಯೂಮ್ ಆಫ್ ಕೆ ಈಸ್ ಲೋವರ್ ದ್ಯಾನ್ ಸೋಡಿಯಂ. ಅನ್ಯೂಶುವಲಿ ಇದು ಅಂದ್ರೆ ಅನಾಮಲಿ. ಸೊ ಅದಕ್ಕೋಸ್ಕರ ಡೆನ್ಸಿಟಿ ಕೂಡ ಅಲ್ಲಿ ವೇರಿಯೇಷನ್. ಸೊ ಹಾಗಾದ್ರೆ ಲೀಸ್ಟ್ ಯಾವುದು? ಲಿಥಿಯಂ ಇರ್ಬೇಕಲ್ವಾ, ಬಿಕಾಸ್ ಇಟ್ಸ್ ಮಾಸ್ ಅಂಡ್ ವಾಲ್ಯೂಮ್ ಬೋತ್ ಆರ್ ಲೆಸ್. ಸೊ ಲೀಸ್ಟ್ ಲಿಥಿಯಂ. ನೆಕ್ಸ್ಟ್ ಇಲ್ಲಿ ಸೋಡಿಯಂಗಿಂತ ಮುಂಚೆ ಪೊಟ್ಯಾಷಿಯಂ ಬರ್ತದೆ. ಯಾಕೆ ಅಂದ್ರೆ ಅನಾಮಲೀಸ್, ಬಿಕಾಸ್ ಮಾಸ್ ಇನ್ಕ್ರೀಸ್ ಬಟ್ ವಾಲ್ಯೂಮ್ ಹ್ಯಾಸ್ ಇನ್ಕ್ರೀಸ್ಡ್ ಅನ್ಯೂಶುವಲಿ ಮೋರ್. ಅದಕ್ಕೋಸ್ಕರ ಪೊಟ್ಯಾಷಿಯಂನ ಡೆನ್ಸಿಟಿ ಕಡಿಮೆ. ಓಕೆ, ದಿಸ್ ಇಸ್ ನಾಟ್ ವಾಲ್ಯೂಮ್, ದಿಸ್ ಇಸ್ ಡೆನ್ಸಿಟಿ.
density of potassium is lower than sodium. So first lithium, next potassium, next sodium, rubidium, cesium. Sodium, rubidium, cesium. Okay, so that is the correct increasing order of densities of alkali metals. Okay, so ಅರ್ಥಾಯ್ತಲ್ವಾ? ಸೊ ಫಸ್ಟ್ ಲಿಥಿಯಂ ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಈ ವೇರಿಯೇಷನ್. ಸೊ ಯೂಶುವಲಿ ನಾವೇನ್ ಮಾಡ್ತೇವೆ, ಇದನ್ನ ಬರೆದು ಬಿಡ್ತೇವೆ. ಓಕೆ, ದಟ್ ಇಸ್ ರಾಂಗ್. ಇಲ್ಲಿ ಒಂದು ಅನಾಮಲಿ ಇದೆ. ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಅವುಗಳ ಮಾಸ್ ಅಲ್ಲಿ ಸೋಡಿಯಂ ಟು ಪೊಟ್ಯಾಷಿಯಂ ಮಾಸ್ ಇನ್ಕ್ರೀಸ್ಡ್, ಬಟ್ ವಾಲ್ಯೂಮ್ ಹ್ಯಾಸ್ ಇನ್ಕ್ರೀಸ್ ಅನ್ಯೂಶುವಲಿ. ವಾಲ್ಯೂಮ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಪೊಟ್ಯಾಷಿಯಂನ ಡೆನ್ಸಿಟಿ ಕಡಿಮೆ. ಓಕೆ, ಸೋಡಿಯಂಗಿಂತ ಪೊಟ್ಯಾಷಿಯಂನ ಡೆನ್ಸಿಟಿ ಕಡಿಮೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶ್ಚನ್, which one of the following alkali metals is most metallic? You know, metals ಅಂದ್ರೆ ಏನು, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಗೊತ್ತು. ಸೊ ಮೆಟಲ್ಸ್ ಇನ ಕ್ಯಾರೆಕ್ಟರ್ ಏನು, they have the tendency to lose the electrons. You know, from top to bottom in the group, ಮೇಲಿಂದ ಕೆಳಗಡೆ ಬಂದಾಗ ಏನಾಗ್ತದೆ, ionization enthalpy less, ಅಂದ್ರೆ they have more tendency to lose the electron. So due to the increase in the size down the group, they have less ionization energy. That is, ionization energy decreases or ionization enthalpy decreases. Hence, ionization enthalpy decrease andre enu, they can lose the electron or they can give out the electrons easily. That's why ಯಾವುದು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡ್ತದೆ ಅದು ಮೋರ್ ಮೆಟಾಲಿಕ್ ಅಲ್ವಾ. ಸೊ ಹೆನ್ಸ್ ದ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಹಾಗಾಗಿ ಫಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಲಿಥಿಯಂ ಇದೆ, ನೆಕ್ಸ್ಟ್ ಸೋಡಿಯಂ ಬರ್ತದೆ, ನೆಕ್ಸ್ಟ್ ಪೊಟ್ಯಾಷಿಯಂ ಬರ್ತದೆ, ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಸೀಸಿಯಂ ಬರ್ತದೆ ಅಲ್ವಾ. ಸೊ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಸೊ ಹಾಗಾಗಿ ಲಿಥಿಯಂಗಿಂತ ಸೋಡಿಯಂ ಮೋರ್ ಮೆಟಾಲಿಕ್, ಸೋಡಿಯಂಗಿಂತ ಪೊಟ್ಯಾಷಿಯಂ ಮೋರ್ ಮೆಟಾಲಿಕ್, ಪೊಟ್ಯಾಷಿಯಂಗಿಂತ ಸೀಸಿಯಂ ಮೋರ್ ಮೆಟಾಲಿಕ್. ಇಲ್ಲಿ ಕ್ವೆಶ್ಚನ್ ಏನು, ಮೋಸ್ಟ್ ಮೆಟಾಲಿಕ್. ಸೊ ಮೋಸ್ಟ್ ಮೆಟಾಲಿಕ್ ಯಾವ್ದಾಗಬೇಕು, ಸೀಸಿಯಂ ಇಸ್ ಮೋಸ್ಟ್ ಮೆಟಾಲಿಕ್ ಅಲ್ವಾ. ಸೊ ಅದರಿಂದ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಆನ್ಸರ್ ಏನು, cesium will be the most metallic element or alkali metal ಅಲ್ವಾ. ಅರ್ಥ ಆಯ್ತಾ. ಸೊ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಡ್ಯೂ ಟು ದ ಇನ್ಕ್ರೀಸ್ ಇನ್ ದ size down the group, the enthalpy, that is ionization enthalpy, decreases. Hence metallic character also increases. So among this, lithium is the most metallic one. Okay, yes. The next question is, metallic luster exhibited by sodium is due to. Metallic luster ಅಂದ್ರೆ ಶೈನಿಂಗ್ ನೇಚರ್. ಸೊ ಮೆಟಲ್ಸ್ ನಿಮ್ಗೆ ಗೊತ್ತು, ಮೆಟಲ್ಸ್ ಗಳು ಲಸ್ಟರ್ ಅಂದ್ರೆ ಶೈನಿಂಗ್ ನೇಚರ್ ಅನ್ನ ಹೊಂದಿವೆ. ಸೊ ಇಲ್ಲಿ ಸೋಡಿಯಂ ಮೆಟಾಲಿಕ್ ಲಸ್ಟರ್ ಅನ್ನು ಹೊಂದಿದೆ. ಯಾಕೆ, ವಾಟ್ ಇಸ್ ದ ರೀಸನ್? ಸೊ 4 ಆಪ್ಷನ್ಸ್: ಡಿಫ್ಯೂಷನ್ ಆಫ್ ಸೋಡಿಯಂ ಅಯಾನ್ಸ್, ಆಸಿಲೇಷನ್ ಆಫ್ ಲೂಸ್ ಎಲೆಕ್ಟ್ರಾನ್ಸ್, ಎಕ್ಸೈಟೇಷನ್ ಆಫ್ ಫ್ರೀ ಪ್ರೋಟಾನ್ಸ್, ಎಕ್ಸಿಸ್ಟೆನ್ಸ್ ಆಫ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಸೊ ಈ 4 ರೀಸನ್ಗಳಲ್ಲಿ ಯಾವುದು ಕರೆಕ್ಟ್? ಮೆಟಾಲಿಕ್ ಲಸ್ಟರ್ ಎಕ್ಸಿಬಿಟೆಡ್ ಬೈ ಸೋಡಿಯಂ ಈಸ್ ಡ್ಯೂ ಟು. ಸೊ ಯಾಕೆ ಅದು ಮೆಟಾಲಿಕ್ ಲಸ್ಟರ್ ಅನ್ನ ಹೊಂದಿದೆ? ಸೊ ವಾಟ್ ಈಸ್ ದ ರೀಸನ್? ಡ್ಯೂ ಟು ದ ಆಸಿಲೇಷನ್ ಆಫ್ ಎಲೆಕ್ಟ್ರಾನ್ಸ್, the energy emitted during the transition which corresponds to a specific wavelength that is responsible for this luster or shining appearance. Okay, so the reason for the metallic luster of sodium is due to the oscillation of or oscillations of loose electrons. Oscillations of loose electrons. Oscillation agodrinda enagtade, there will be excitation, transition, electron transition agbodu. So ಆ ಟ್ರಾನ್ಸಿಷನ್ ಆಗುವಾಗ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಟ್ರಾನ್ಸಿಟ್ ಆಗುವಾಗ their energy is emitted during the transition which corresponds to a specific wavelength that is responsible for this lustring appearance. Okay, so the metallic luster of sodium is due to the oscillation of loose electrons. Oscillation of loose electrons. Okay, yes. Next question,
Which of the following ions has the largest size in aqueous solution? ನಾರ್ಮಲ್ ಆಗಿ ಸೈಜ್ ನೀವು ಹೇಳ್ತೀರಿ ಏನು, ಇಲ್ಲಿ ಲಿಥಿಯಂ ಅಯಾನ್ ಇದೆ, ಸೋಡಿಯಂ ಅಯಾನ್ ಇದೆ, ಪೊಟ್ಯಾಷಿಯಂ ಅಯಾನ್ ಇದೆ, ಹಾಗೆ ರುಬಿಡಿಯಂ ಅಯಾನ್ ಇದೆ. ಸೊ ನಾರ್ಮಲ್ ಆಗಿ ಅಯಾನಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ನಮ್ಗೆ ಗೊತ್ತು ionic size increases down the group. So ಇಲ್ಲಿ ನಮಗೇನು ಬೇಕು, ions, the size of the ions in aqueous solution, size in aqueous solution, largest size ಯಾವುದು? ಸೊ ನಾರ್ಮಲ್ ಆಗಿ ಕೇಳಿದ್ರೆ aqueous solution ಅಲ್ಲದೆ ಜನರಲ್ ಆಗಿ ಕೇಳಿದ್ರೆ ನಾವು ಏನಂತೇವೆ, the ionic radius increases down the group, so largest one will be rubidium ಅಂತ ಹೇಳಿಬಿಡ್ತೇವೆ. ಬಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ aqueous solution ಅಂತ ಕೇಳಿದ್ದಾರೆ. ಸೊ ಈಗ aqueous solution ಅಲ್ಲಿ ಸೈಜ್ ಏನಾದ್ರೂ ವ್ಯತ್ಯಾಸ ಆಗ್ತದಾ ಹಾಗಾದ್ರೆ? ಎಸ್, ನೋಡಿ, ಹೈಡ್ರೇಷನ್, ದ ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್ ಮೇಲೆ ಇದು ಡಿಪೆಂಡ್ ಆಗ್ತದೆ. ಸೊ ಇಲ್ಲಿ the smaller the ion, the extent of hydration is more. Ion na size kadime idre, the extent of hydration will be more. Extent of hydration ಜಾಸ್ತಿ ಇದ್ರೆ ಏನಾಯ್ತು, ಸೈಜ್ ಜಾಸ್ತಿ ಆಗಲಿಲ್ವಾ? ವಾಟರ್ ಮಾಲಿಕ್ಯೂಲ್ಸ್ ಅದರ ಜೊತೆ ಸೇರಲಿಲ್ವಾ? ಸೊ ಸೈಜ್ ವಿಲ್ ಬಿ ಮೋರ್. ಸೊ ಸ್ಮಾಲರ್ ದ ion, more is the extent of hydration. The hydration enthalpies of alkali metals ions decreases with increase in ionic size. ಆಗಲೇ ಡಿಸ್ಕಸ್ ಮಾಡುವಾಗ ಹೇಳಿದೆ, hydration enthalpies decreases with increase in the ionic size. So hydration enthalpy of lithium is highest, then comes sodium, then potassium, rubidium, cesium. ಈ ಆರ್ಡರ್ ಅಲ್ಲಿ ಇದೆ hydration enthalpy. So lithium has highest hydration enthalpy, that is extent of hydration is most. ಇವುಗಳಲ್ಲಿ ಎಕ್ಸ್ಟೆಂಟ್ ಆಫ್ ಹೈಡ್ರೇಷನ್ ಜಾಸ್ತಿ ಹೈಯೆಸ್ಟ್ ಇರೋದು ಯಾವುದಕ್ಕೆ? ಲಿಥಿಯಂಗೆ. ಹಾಗಾಗಿ ಅದರ ಸೈಜ್ ಏನಾಗಬೇಕು? ಲಾರ್ಜೆಸ್ಟ್ ಇರಬೇಕಲ್ವಾ? ಸೊ ಸೈಜ್ ಅದರದ್ದು ಲಿಥಿಯಂ ವಿಲ್ ಬಿ ದ ಲಾರ್ಜೆಸ್ಟ್ ಸೈಜ್. ಸೊ ಇನ್ aqueous solution the lithium will be largest size. Okay, because the extent of hydration is more. Okay, ನೆನ್ಪಿಟ್ಕೊಳ್ಳಿ ಇದು. ಸೊ ಇಲ್ಲಿ aqueous solution ಇದು ಗಮನ ಕೊಡಿ. aqueous solution ಅಲ್ಲಿ the extent of hydration smaller size ಇದ್ದ ಹಾಗೆ extent of hydration ಜಾಸ್ತಿ, ಸೊ ಅವುಗಳ ಏನು ಸೈಜ್ ಕೂಡ ಜಾಸ್ತಿ. aqueous lithium ಅಯಾನ್ ಸೈಜ್ ಜಾಸ್ತಿ. ಓಕೆ, ಸೊ ಜನರಲ್ ಆಗಿ ಆದ್ರೆ aqueous solution ಅಂತ ಇಲ್ಲದೆ ಇದ್ರೆ ನಾವು ವಾಟ್ ಇಸ್ ದ ವಿಚ್ ವಾಸ್ ನೈಸ್ ಹ್ಯಾವಿಂಗ್ ಲಾರ್ಜೆಸ್ಟ್ ಸೈಜ್ ಅಂದ್ರೆ ರುಬಿಡಿಯಂ ಅಂತ ಹೇಳ್ಬೋದು. ಬಟ್ ಇಲ್ಲಿ aqueous solution ಅಲ್ಲಿ hydration enthalpy ಇದಕ್ಕೆ ಜಾಸ್ತಿ ಇದೆ, so extent of hydration is more, that's why it will be having largest size. Okay, yes. Next question, which among the following is the strongest reducing agent? Which among the following is the strongest reducing agent? Potassium, sodium, aluminum and magnesium. So ಇದರಲ್ಲಿ strongest reducing agent ಯಾವುದು? ಸೊ ಇದರಲ್ಲಿ reducing properties ಅನ್ನು ನಾವು ಹೇಳುವಾಗ ಅವುಗಳ values of E naught, negative E naught value highest ಅಂದ್ರೆ ಜಾಸ್ತಿ ನೆಗೆಟಿವ್ E naught values ಇದ್ರೆ that will be the strongest reducing agent ಅಂತ ಹೇಳ್ತಾರೆ. ಸೊ ಈ ಎಲಿಮೆಂಟ್ಸ್ ಗಳಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಅಲ್ಯೂಮಿನಿಯಂ ಮತ್ತೆ ಮೆಗ್ನೀಷಿಯಂ ಅನ್ನು ಕಂಪೇರ್ ಮಾಡಿದ್ರೆ potassium has the highest negative value of E naught, the standard reduction potential. E naught ಅಂದ್ರೆ standard reduction potential. So it will have it is the strongest reducing agent. So potassium ಗೆ ನೆಗೆಟಿವ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಹೈಯೆಸ್ಟ್ ಇರೋದ್ರಿಂದ ಅದು ಸ್ಟ್ರಾಂಗೆಸ್ಟ್ ರಿಡ್ಯೂಸಿಂಗ್ ಏಜೆಂಟ್ ಆಗಿದೆ. ಓಕೆ, ಸೊ ದಟ್ ಇಸ್ ಫಾರ್ ಸೋಡಿಯಂ, potassium is the strongest reducing agent. Next question, sodium chloride gives a golden yellow color to the Bunsen flame, which is due to sublimation of metallic sodium to give yellow vapor, photosensitivity of sodium, low ionization of potential of sodium, emission of excess
of energy absorbed as a radiation in the visible region. So flame test ಅಲ್ಲಿ ಸೋಡಿಯಂ ಗೋಲ್ಡನ್ ಯೆಲ್ಲೋ ಕಲರ್ ಫ್ಲೇಮ್ ಅನ್ನ ಕೊಡ್ತದೆ. ಸೊ ಯಾಕೆ ಇದು, ವೈ ಇಟ್ ಗಿವ್ಸ್ ಸಚ್ ಎ ಕಲರ್? ಸೊ ಏನಾಗ್ತದೆ ಫ್ಲೇಮ್ ಟೆಸ್ಟ್ ಅಲ್ಲಿ ಏನಾಗ್ತದೆ, ಆಕ್ಚುಲಿ ದ ಹೀಟ್ ಫ್ರಮ್ ದ ಫ್ಲೇಮ್ excites the outermost orbital electron, that is outermost electron, to higher energy level ಗೆ ಅದನ್ನ excite ಮಾಡ್ತದೆ. So when this excited electron comes back to the ground state, there is emission of radiation in the visible region. So our wavelength, emitted radiation in a wavelength, ಯಾವ wavelength ಅನ್ನ ಅದು emit ಮಾಡ್ತದೆ ಅದರ ಕಾಂಪ್ಲಿಮೆಂಟರಿ ಕಲರ್ ಅನ್ನ ಅದು ಪ್ರೊಡ್ಯೂಸ್ ಮಾಡ್ತದೆ. ಸೊ ಇಲ್ಲಿ ರೀಸನ್ ಏನು, ದ ಎಮಿಷನ್ ಆಫ್ ಎಕ್ಸೆಸ್ ಎನರ್ಜಿ ಅಬ್ಸಾರ್ಬ್ ಆಸ್ ಎ ರೇಡಿಯೇಷನ್ ಇನ್ ದ ವಿಸಿಬಲ್ ರೀಜನ್. ಅದು ಎಮಿಷನ್ ಆಗುವಂಥದ್ದು ವಿಸಿಬಲ್ ರೀಜನ್ ಅಲ್ಲಿ ಇರೋದ್ರಿಂದ ಅದು ಕಲರ್ಡ್ ಫ್ಲೇಮ್ ಅನ್ನ ಕೊಡ್ತದೆ. ಸೊ ಹಾಗಾದ್ರೆ ಕರೆಕ್ಟ್ ರೀಸನ್ ಏನು, ಎಮಿಷನ್ ಆಫ್ excess of energy absorbed as a radiation in the visible region. That's why sodium gives golden yellow color flame to the, that is golden color to the Bunsen flame. Next, seventh question. Which of the following oxides is the most basic in nature? Sodium oxide, beryllium oxide, lithium oxide, hydrogen H2O. ಓಕೆ, ಸೊ ಇಲ್ಲಿ ಬೇಸಿಕ್ ನೇಚರ್ ಇದು ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. ಲಾರ್ಜರ್ ದ ಮೆಟಾಲಿಕ್ ಕ್ಯಾರೆಕ್ಟರ್ ಆಫ್ ದ ಎಲಿಮೆಂಟ್, ಮೋರ್ ಇಸ್ ದ ಬೇಸಿಕ್ ನೇಚರ್ ಆಫ್ ಇಟ್ಸ್ ಆಕ್ಸೈಡ್. ಸೊ ನಿಮ್ಗೆ ಗೊತ್ತು, ಜನರಲಿ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಎಸಿಡಿಕ್. ಯೂಶುವಲಿ ಇದು ನಮ್ಗೆ ಗೊತ್ತಿರಬೇಕು. ಮೆಟಾಲಿಕ್ ಆಕ್ಸೈಡ್ಸ್ಗಳು ಯೂಶುವಲಿ ಬೇಸಿಕ್ ಆಗಿರ್ತವೆ, ನಾನ್ ಮೆಟಾಲಿಕ್ ಆಕ್ಸೈಡ್ಗಳು ಅಸಿಡಿಕ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ ಡೈಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್ ಅಲ್ವಾ, ಇದು ಅಸಿಡಿಕ್. ಸಲ್ಫರ್ ಡೈಆಕ್ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್, ಇಟ್ ಈಸ್ ಅಸಿಡಿಕ್. ಹಾಗೆ ಮೆಟಾಲಿಕ್ ಆಕ್ಸೈಡ್ಸ್ಗಳು ಬೇಸಿಕ್ ಆಗಿರ್ತವೆ. ಸೊ ಇಲ್ಲಿ ಇದು ನಾನ್ ಮೆಟಾಲಿಕ್ ಆಕ್ಸೈಡ್, ಸೊ ಇಟ್ ಇಸ್, ಇದನ್ನ ನಾವು ಬೇಸಿಕ್ ಆಗ್ಲಿಕ್ಕೆ, ಇದು ಲೀಸ್ಟ್ ಬೇಸಿಕ್ ಆಗ್ಲಿಕ್ಕೆ, ಸಾರಿ ಮೋಸ್ಟ್ ಬೇಸಿಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಾಟರ್. ನೆಕ್ಸ್ಟ್ ಲಿಥಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್ ಮತ್ತೆ ಬೆರಿಲಿಯಂ. ಸೊ ಲಿಥಿಯಂ, ಸೋಡಿಯಂ ಮತ್ತೆ ಬೆರಿಲಿಯಂ, ಲಿಥಿಯಂ ಇಲ್ಲಿ ಬರ್ತದೆ, ಸೋಡಿಯಂ ಇಲ್ಲಿದ್ರೆ ಬೆರಿಲಿಯಂ ನೆಕ್ಸ್ಟ್ ಗ್ರೂಪ್ ಅಲ್ಲಿ ಬರ್ತದೆ ಬೆರಿಲಿಯಂ. ಸೊ ಹಾಗಾದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಲಿಥಿಯಂ, ಸೋಡಿಯಂ ಮತ್ತೆ ಬೆರಿಲಿಯಂ ಅಲ್ಲಿ ಹೈಯೆಸ್ಟ್ ಯಾವುದಕ್ಕೆ? ಅದು ಮೋಸ್ಟ್ ಬೇಸಿಕ್ ಆಗಿರುತ್ತೆ. ಯಾಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಹೈಯೆಸ್ಟ್ ಇದ್ರೆ ಮೋಸ್ಟ್ ಬೇಸಿಕ್ ಅದರ ಆಕ್ಸೈಡ್. ಸೊ ಹಾಗಾಗಿ ಇವು ಮೂರಲ್ಲಿ ಸೋಡಿಯಂ ಇಸ್ ದ ಮೋಸ್ಟ್ ಮೆಟಾಲಿಕ್. ಲಿಥಿಯಂ ಬೆರಿಲಿಯಂಗಿಂತ ಸೋಡಿಯಂ ಅನ್ನೋದು ಜಾಸ್ತಿ ಮೆಟಾಲಿಕ್ ಕ್ಯಾರೆಕ್ಟರ್ ನ ಹೊಂದಿದೆ, ಹಾಗಾಗಿ ಅದರ ಆಕ್ಸೈಡ್ ಮೋರ್ ಬೇಸಿಕ್ ಆಗಿರ್ತದೆ. ಸೊ ಮೋರ್ ಬೇಸಿಕ್ ಆಕ್ಸೈಡ್ ಈಸ್ sodium oxide. Okay, Na2O. Next question. Na2CO3 can be manufactured by Solvay's process, but K2CO3 cannot be prepared. So ನೀವು Solvay's process of preparation of sodium carbonate ನೋಡಿದಿರಿ, ಅಲ್ಲಿ sodium carbonate can be prepared by the decomposition of sodium bicarbonate. So ಅಲ್ಲಿ Solvay's method ಅನ್ನ sodium carbonate preparation ಗೆ ಯೂಸ್ ಮಾಡಬಹುದು, ಬಟ್ potassium carbonate ಗೆ ಇದನ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ರೀಸನ್? The options are K2CO3 is more soluble, K2CO3 is less soluble, KHCO3 is more soluble than NaHCO3, KHCO3 is less soluble than NaHCO3. So ಇಲ್ಲಿ ಈ ನಾಲ್ಕರಲ್ಲಿ ಯಾವುದು ಕಾರಣ? Why K2CO3 potassium carbonate cannot be prepared by this Solvay's process? So ಯಾಕೆಂದ್ರೆ KHCO3 potassium bicarbonate or potassium hydrogen carbonate is more soluble than sodium hydrogen carbonate. Potassium hydrogen carbonate is more soluble than sodium counterpart, that is sodium hydrogen carbonate. Okay, so ಯಾಕೆಂದ್ರೆ electropositive character increases on moving down the group, ಅಂದ್ರೆ metallic character increases on moving down the group. So the stability of bicarbonates increases in the same order, ಅಂದ್ರೆ down the group ಜಾಸ್ತಿ ಆಗ್ತದೆ.
So NaHCO3 is made by saturation of sodium carbonate with carbon dioxide. The white crystalline powder of sodium hydrogen carbonate, which is less soluble, so it gets separated out. But potassium hydrogen carbonate ಅಲ್ಲಿ ಇದು more soluble ಇರೋದ್ರಿಂದ, ಅಂದ್ರೆ more soluble potassium hydrogen carbonate sodium hydrogen carbonate ಗಿಂತ ಜಾಸ್ತಿ soluble ಇರೋದ್ರಿಂದ ಅದನ್ನ ನಾವು ಸಾಲ್ವೇಸ್ ಮೆಥಡ್ ಅಲ್ಲಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ K2CO3. ಸೊ K2CO3 ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಂದ್ರೆ KHCO3 ಇಂದ ಮಾಡ್ಬೇಕು. ಇಲ್ಲಿ Na2CO3 ಅನ್ನ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಂದ ಪ್ರಿಪರೇಷನ್ ಮಾಡ್ತೇವೆ. ಸೊ ಇಲ್ಲಿ ರೀಸನ್ ಏನು, KHCO3 is more soluble than NaHCO3. ಅದಕ್ಕೋಸ್ಕರ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್, which of the following alkali metal bicarbonate readily decomposes? Lithium hydrogen carbonate, potassium hydrogen carbonate, cesium hydrogen carbonate, sodium hydrogen carbonate. ಇವುಗಳಲ್ಲಿ ಯಾವುದು ಈಸಿಯಾಗಿ ಡಿಕಂಪೋಸ್ ಆಗ್ತದೆ? 4 ಬೈಕಾರ್ಬೋನೇಟ್ಗಳು, 4 ಮೆಟಲ್ಗಳದ್ದು, ಇದರಲ್ಲಿ ಯಾವುದು ಈಸಿಯಾಗಿ ಡಿಕಂಪೋಸ್ ಆಗ್ತದೆ ಅಂದ್ರೆ readily decomposes? ಸೊ ನೋಡಿ, ಇದೊಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಆಸ್ ದ electropositive character increases on moving down the group, ಅಂದ್ರೆ ಡೌನ್ ದ ಗ್ರೂಪ್ ಹೋದಾಗ electropositive character ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ. ಸ್ಟೆಬಿಲಿಟಿ ಆಫ್ ಬೈಕಾರ್ಬೋನೇಟ್ಸ್ increases in the same order. ಡೌನ್ ದ ಗ್ರೂಪ್ electropositive character increases, the stability of bicarbonate ಅಂದ್ರೆ ಆ ಮೆಟಲ್ಗಳ ಬೈಕಾರ್ಬೋನೇಟ್ಗಳ ಸ್ಟೆಬಿಲಿಟಿ ಕೂಡ ಅದೇ ಆರ್ಡರ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ. ಸೊ ಡೌನ್ ದ ಗ್ರೂಪ್ electropositive character increases, the same way stability of their bicarbonates also increases. ಸೊ ಹಾಗಾಗಿ ಇಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮತ್ತೆ ಸೀಸಿಯಂ, ಈ 4 ಮೆಟಲ್ಗಳಲ್ಲಿ ಸೊ ಕೆಳಗಡೆ ಹೋದ ಹಾಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ, ಅವುಗಳ ಸ್ಟೆಬಿಲಿಟಿ ಆಫ್ ದೇರ್ ಬೈಕಾರ್ಬೋನೇಟ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ಸೀಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈಸ್ ಮೋರ್ ಸ್ಟೇಬಲ್ ಅಂತ ಆಯ್ತು. ಇಲ್ಲಿ ನಮ್ಗೆ ಏನ್ ಬೇಕು, ವಿಚ್ ರೆಡಿಲಿ ಡಿಕಂಪೋಸ್ ಅಂದ್ರೆ ಈಸಿಲಿ ಡಿಕಂಪೋಸ್. ಸೀಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮೋಸ್ಟ್ ಸ್ಟೇಬಲ್, ಅದು ಈಸಿಯಾಗಿ ಡಿಕಂಪೋಸ್ ಆಗ್ಲಿಕ್ಕಿಲ್ಲ. ಸೊ stability of these carbonates will be in the order CsHCO3 is more stable than next LiHCO3. ಹಾಗಾಗಿ least stable ಯಾವುದು? Which one is least stable? Least stable will be lithium hydrogen carbonate. ಸೊ least stable ಆಗಿರೋದ್ರಿಂದ ಅದೇನಾಗ್ತದೆ, ಈಸಿಯಾಗಿ ಡಿಕಂಪೋಸ್ ಆಗಿಬಿಡ್ತದೆ. ಸೊ ಸಿನ್ಸ್ lithium hydrogen carbonate is least stable, so it readily decomposes. Okay, so our answer should be lithium hydrogen carbonate. Okay, yes. Next question, the polarizing power of magnesium is nearly same as lithium, sodium, potassium and cesium. ಸೊ ಇಲ್ಲಿ ನಾವು ನೋಡೋದಾದ್ರೆ ಲಿಥಿಯಂ ಇಲ್ಲಿದೆ, ನೆಕ್ಸ್ಟ್ ಸೋಡಿಯಂ ನೆಕ್ಸ್ಟ್ ಪೊಟ್ಯಾಷಿಯಂ, ಸೀಸಿಯಂ. ಮೆಗ್ನೀಷಿಯಂ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ, ಬೆರಿಲಿಯಂ, ಮೆಗ್ನೀಷಿಯಂ. ನೀವೊಂದು ಪ್ರಾಪರ್ಟಿ ನೋಡಿದಿರಿ, ಡಯಾಗನಲ್ ರಿಲೇಶನ್ಶಿಪ್ ಅಂತ. ಲಿಥಿಯಂ ಮತ್ತೆ ಮೆಗ್ನೀಷಿಯಂ ಆರ್ ಇನ್ ಡಯಾಗನಲ್ ರಿಲೇಶನ್ಶಿಪ್. ದೇ ಹ್ಯಾವ್ ಸರ್ಟನ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ದೇ ಆರ್ ಸಿಮಿಲರ್ ಇನ್ ಸೈಜ್, compared and they have comparable atomic and ionic radii. Electronegativity same irtade. So because of that their polarizing power is also same. So lithium will be having the polarizing power nearly same as that of magnesium because of their diagonal relationship. Okay, so
The answer should be lithium. Lithium will be, that is the polarizing power of magnesium is nearly same as lithium. Okay. Next question is, the first ionization energies of alkaline earth metals are higher than those of alkali metals. The first ionization energies of alkaline earth metals are higher than those of alkali metals because there is increase in the nuclear charge of the alkaline earth metals. There is decrease in the nuclear charge of the alkaline earth metals. There is no change in the nuclear charge. All of these. So alkali metals ಮತ್ತು alkaline earth metals ionization energy ಹೇಗೆ change ಆಗ್ತದೆ? The first ionization enthalpies of alkaline earth metals are higher than those of the corresponding group of alkali metals. ಯಾಕೆ? Because size, ಇಲ್ಲಿ ionization enthalpy ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಸೈಜ್ ಮೇಲೆ ಡಿಪೆಂಡ್ ಆಗಿದೆ. ಸೈಜ್ ಜಾಸ್ತಿ ಆದ್ರೆ ionization energy ಕಡಿಮೆ ಆಗ್ತದೆ ಅಲ್ವಾ? ಸೊ ಇಲ್ಲಿ ಏನಾಗ್ತದೆ, ಆಲ್ಕಲಿ ಮೆಟಲ್ಸಿಗೂ ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸಿಗೂ ಹೋಲಿಸಿದ್ರೆ ಸೈಜ್ ಕಡಿಮೆ ಅಲ್ವಾ? ಆಲ್ಕಲೈನ್ ಅರ್ತ್ ಮೆಟಲ್ಸಿನ ಸೈಜ್ ಕಡಿಮೆ. ಯಾಕೆಂದ್ರೆ ಆಸ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್ ದ ಸೈಜ್ ಆಫ್ ದ ಆಟಮ್ ಡಿಕ್ರೀಸಸ್. ಸೊ ಆಲ್ಕಲಿ ಮೆಟಲ್ಸ್ ಇಂದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಗೆ ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗಿದ್ದೇವೆ. ಸೊ ಸೈಜ್ ಕಡಿಮೆ ಆಲ್ಕಲಿ ಮೆಟಲ್ಸ್ ಗೆ, ಕರೆಸ್ಪಾಂಡಿಂಗ್ ಆಲ್ಕಲಿ ಮೆಟಲ್ಸಿಗೂ ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸಿಗೂ ಸೈಜ್ ಅಲ್ಲಿ ಕಡಿಮೆ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಸೊ ಹಾಗಾಗಿ ಸೈಜ್ ಕಡಿಮೆ ಆದ್ರೆ ಅಯನೈಸೇಷನ್ ಎನರ್ಜಿ ಏನಾಗಬೇಕು? ಜಾಸ್ತಿ ಆಗಬೇಕು. ಸೊ ದಟ್ ಈಸ್ ದ ರೀಸನ್ ದ ಫಸ್ಟ್ ಅಯನೈಸೇಷನ್ ಎನರ್ಜೀಸ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ higher than those of the alkali metals because there is increase in the nuclear charge of the alkaline earth metals. Andre size kadime adre increase in the nuclear charge. So that is why they are having more ionization energies. Next, the most electropositive metal among the alkaline earth metals. Nimge gottu, as you move down the group, electropositive character increases. So illi ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಅಂಡ್ ಬೇರಿಯಂ. ಸೊ ಯಾವ ತರ ಇದೆ ಇಲ್ಲಿ? ಬೆರಿಲಿಯಂ ಫಸ್ಟ್ ಬರ್ತದೆ ಅಲ್ವಾ, ದೆನ್ ಮೆಗ್ನೀಷಿಯಂ ಬರ್ತದೆ, ದೆನ್ ಕ್ಯಾಲ್ಸಿಯಂ ಬರ್ತದೆ, ಬೇರಿಯಂ ಬರ್ತದೆ. ಈ 4 ಎಲಿಮೆಂಟ್ಸ್ ಅನ್ನು ತಗೊಂಡ್ರೆ ಸೊ ಯಾವುದು ಹೈಯೆಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಥವಾ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್? ಮೋಸ್ಟ್ ಎಲೆಕ್ಟ್ರೋಪಾಸಿಟಿವ್ ವಿಲ್ ಬಿ ಬೇರಿಯಂ ಅಲ್ವಾ. ಸೊ ಬೇರಿಯಂ ವಿಲ್ ಬಿ most electropositive character because as you move down the group, metallic character or electropositive character increases. So it increases from beryllium to barium. So barium will be highest electropositive. Next, identify the unknown product in the following reaction. Milk of lime reacts with chlorine to form X and CaCl2 and H2. So what is this X? Our options are CaOCl twice, CaOH twice, CaO, CaCO3. So these are the 4 options. So milk of lime, what is milk of lime? Now reaction nodadre, milk of lime is nothing but calcium hydroxide, right? So calcium hydroxide, when calcium hydroxide reacts with chlorine, it will give CaCl2, CaOCl twice, calcium oxychloride plus H2. So idu reaction. So hagagi what is the product X? This will be the product X, that is CaOCl2, calcium oxychloride. Athwa idu calcium oxychloride annodu bleaching powder na one of the component alva. So calcium oxychloride. So bleaching powder na preparation ಮಾಡಲಿಕ್ಕೆ ಈ ಮೆಥಡ್ ಅನ್ನು ನಾವು ಯೂಸ್ ಮಾಡಬಹುದು. Okay. Yes. Next, which one of the following compounds is the most soluble in water? So ಇಲ್ಲಿ 4 ಹೈಡ್ರಾಕ್ಸೈಡ್ ಗಳನ್ನ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಸ್ಟ್ರಾನ್ಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂಡ್ ಬೇರಿಯಂ ಹೈಡ್ರಾಕ್ಸೈಡ್. ಇವುಗಳಲ್ಲಿ ಯಾವುದು ಮೋಸ್ಟ್ ಸಾಲ್ಯುಬಲ್, ವಾಟರ್ ಅಲ್ಲಿ ಹೈಯೆಸ್ಟ್ ಸಾಲ್ಯುಬಲ್ ಯಾವುದು? ಸೊ ಇಲ್ಲಿ ಹೈಡ್ರಾಕ್ಸೈಡ್ ಗಳ ಸಾಲ್ಯುಬಿಲಿಟಿ ಅಥವಾ ಸ್ಟೆಬಿಲಿಟಿ ಏನು ವೇರಿಯೇಷನ್ ಆಗ್ತದೆ? ಸಾಲ್ಯುಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ and basic character of hydroxide increases with increase in the atomic number. ನೆನ್ಪಿಟ್ಕೊಳ್ಳಿ, ಸ್ಟೆಬಿಲಿಟಿ, ಥರ್ಮಲ್ ಸ್ಟೆಬಿಲಿಟಿ
and basic character of hydroxides increases with increasing the atomic number. So ಇಲ್ಲಿ ಮೆಗ್ನೀಷಿಯಂ ಫಸ್ಟ್ ಮೇಲಿದೆ, ಆಮೇಲೆ ಕ್ಯಾಲ್ಸಿಯಂ ಬರ್ತದೆ, ಸ್ಟ್ರಾನ್ಸಿಯಂ ಬರ್ತದೆ, ಬೇರಿಯಂ ಬರ್ತದೆ. ಓಕೆ, ಸೊ ಈಗ ಕೆಳಗಡೆ ಹೋದ ಹಾಗೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತದೆ. ಸೊ ಹಾಗಾಗಿ ಸ್ಟೆಬಿಲಿಟಿ ಏನಾಗಬೇಕು? ಇನ್ಕ್ರೀಸ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಇಲ್ಲಿ ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್ ಅಂದ್ರೆ ಸ್ಟೆಬಿಲಿಟಿ ಕಡಿಮೆ ಯಾವ್ದಾಗ್ತದೆ ಅವಾಗ? ಸಾರಿ, solubility increases down the group, increases. So solubility in water ಕೇಳಿದ್ದಾರೆ. So solubility increases with increase in the atomic number. So down ಅಲ್ಲಿ ಇರೋದು ಅಂದ್ರೆ ಲಾಸ್ಟ್ ಅಲ್ಲಿ ಇರೋದು, ಕೆಳಗಡೆ ಇರೋದು ಯಾವುದು? ಕೆಳಗಡೆ ಇರೋದು ಬೇರಿಯಂ, obviously barium. So barium hydroxide will be having highest solubility in water. So answer is barium hydroxide. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತದೆ, ಹೈಡ್ರಾಕ್ಸೈಡಿನ ಸಾಲಿಬಿಲಿಟಿ ನಾವು ಕೆಳಗಡೆ ಹೋದ ಹಾಗೆ ಮೆಟಲ್ ಹೈಡ್ರಾಕ್ಸೈಡ್ ಸಾಲಿಬಿಲಿಟಿ ಇನ್ಕ್ರೀಸ್. ಥರ್ಮಲ್ ಸ್ಟೆಬಿಲಿಟಿ ಅಂಡ್ ಬೇಸಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್. ಸೊ ಈ ಟ್ರೆಂಡ್ಸ್ ಗಳನ್ನ ನೀವು ಸ್ವಲ್ಪ ನೆನಪಿಟ್ಕೊಂಡ್ರೆ ಇಂತಹ ಕ್ವೆಶನ್ ಬಂದಾಗ ನಾವು ಸುಲಭವಾಗಿ ಆನ್ಸರ್ ಅನ್ನ ಮಾಡ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಆಲ್ ಆಲ್ಕಲಿ ಮೆಟಲ್ಸ್? ಆಲ್ಕಲಿ ಮೆಟಲ್ಸ್ ಗಳ ಬಗ್ಗೆ ಈ 4 ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್, ದೇರ್ ನೈಟ್ರೇಟ್ಸ್ ಡಿಕಂಪೋಸ್ ಆನ್ ಹೀಟಿಂಗ್ ಟು ಗಿವ್ NO2 and O2. Their carbonates decompose on heating to give carbon dioxide and metal oxide. They react with oxygen to give mainly oxide MO2. Then they react with halogens to give halides M plus X minus. ಯಾವುದು ಸರಿ? ಫಸ್ಟ್ ಸ್ಟೇಟ್ಮೆಂಟ್, ದೇರ್ ನೈಟ್ರೇಟ್ಸ್ ಡಿಕಂಪೋಸ್ ಆನ್ ಹೀಟಿಂಗ್ ಟು ಗಿವ್ NO2 and O2. ಎಲ್ಲ ಮೆಟಲ್ಸ್, ಎಲ್ಲ ಆಲ್ಕಲಿ ಮೆಟಲ್ಸ್ ಇದು ಟ್ರೂನಾ? ನೋ. ದೆನ್ ದೇ ಕಾರ್ಬೋನೇಟ್ ಡಿಕಂಪೋಸ್ ಆನ್ ಹೀಟಿಂಗ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸೈಡ್. ಇಸ್ ಇಟ್ ಪಾಸಿಬಲ್ ಇನ್ ಆಲ್ ದ ಕೇಸಸ್? ಆಲ್ಕಲಿ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಎಲ್ಲ ಕಾರ್ಬೋನೇಟ್ಸ್ಗಳು, ಆಲ್ಕಲಿ ಮೆಟಲ್ಸ್ ಎಲ್ಲ ಕಾರ್ಬೋನೇಟ್ಸ್ಗಳು ಈ ತರ ಪ್ರಾಪರ್ಟಿ ಹೊಂದಿಲ್ಲ. ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಮೇನ್ಲಿ ಆಕ್ಸೈಡ್ MO2 ಅಲ್ಲ, ಬರೀ MO2 ಫಾರ್ಮ್ ಅಲ್ಲೇ ಇರೋದಿಲ್ಲ. ಕೆಲವು ಸೂಪರ್ ಆಕ್ಸೈಡ್ ಅನ್ನ ಫಾರ್ಮ್ ಮಾಡಬಹುದು, ಕೆಲವು ಪರಾಕ್ಸೈಡ್ ಅನ್ನ ಕೊಡ್ಬೋದು. ಸೊ ಎಲ್ಲವೂ ಕೂಡ MO2 ಫಾರ್ಮ್ ಅಲ್ಲೇ ಇರುವಂತಹ ಆಕ್ಸೈಡ್ಸ್ ಅನ್ನ ಫಾರ್ಮ್ ಮಾಡೋದು. ಸೊ ಹಾಗಾಗಿ ಈ 3 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಲ್ಲ ಅಬೌಟ್ ಆಲ್ಕಲಿ ಮೆಟಲ್ಸ್. ಹಾಗಾದ್ರೆ ಯಾವುದು? ದೇ ರಿಯಾಕ್ಟ್ ವಿತ್ ಹ್ಯಾಲೋಜನ್ಸ್ ಟು ಗಿವ್ ಹ್ಯಾಲೈಡ್ಸ್. ಸೊ ಎಲ್ಲ ಆಲ್ಕಲಿ ಮೆಟಲ್ಸ್ಗಳು ಹ್ಯಾಲೋಜನ್ ಜೊತೆ ರಿಯಾಕ್ಟ್ ಆದಾಗ they react with dry halogens to form halides which are ionic in nature. For example, lithium chlorine ಜೊತೆ ರಿಯಾಕ್ಟ್ ಆದ್ರೆ lithium chloride ಅನ್ನು ಫಾರ್ಮ್ ಮಾಡುತ್ತೆ. ಅದೇ ರೀತಿ ಸೋಡಿಯಂ reacts with chlorine, it will form ಈ ತರ ಹ್ಯಾಲೈಡ್ಸ್ ಜೊತೆ ಎಲ್ಲ ಆಲ್ಕಲಿ ಮೆಟಲ್ಸ್ ಗಳು ಕರೆಸ್ಪಾಂಡಿಂಗ್ metal halides ಅನ್ನು ಫಾರ್ಮ್ ಮಾಡುತ್ತೆ. ionic compounds metal halides will be formed. So ಈ ಸ್ಟೇಟ್ಮೆಂಟ್ ಸರಿಯಾದ ಅಂದ್ರೆ ಟ್ರೂ ಸ್ಟೇಟ್ಮೆಂಟ್ ಆಗಿದೆ. ಓಕೆ, they react with halogens to give halides M plus X minus. Okay, Anita madam. Next question is, elements of group 13 mainly form covalent compounds. Group 13 elements ಗಳು ಯೂಶುವಲಿ ಕೋವಲೆಂಟ್ ಕಾಂಪೌಂಡ್ಸ್ ಅನ್ನು ಫಾರ್ಮ್ ಮಾಡ್ತವೆ. ಯಾಕೆ? The sum of 3 ionization energies is very high. Electronegative values are high. All of these. So group 13 elements ನಾವು ನೋಡೋದಾದ್ರೆ ಅವುಗಳು ಕೋವಲೆಂಟ್ ಕಾಂಪೌಂಡ್ಸ್ ಅನ್ನು ಫಾರ್ಮ್ ಮಾಡ್ತವೆ. ಯಾಕೆ? Let us see. So due to the small size of the ions, high electronegative values and high sum of the 3 ionization energies, the elements of group 3 and the 13 form covalent compounds. So ಈ ರೀಸನ್ಗಳಿಂದ ಒಂದು
small size of the ions, high electronegative values, mattondhu the sum of three ionization energies will be higher. So because of these reasons, group 13 elements form covalent compounds. Okay, so ಹಾಗಾದ್ರೆ ಇದು ಹೌದು, size of the ions ಕೂಡ ಹೌದು small. Next, sum of the three ionization energies is very high, electronegative values are very high. So the correct reason is ಮೂರು ಕೂಡ ಕರೆಕ್ಟ್ ಆದ ರೀಸನ್ ಆಗಿದೆ. ಸೊ ಅವರ್ ಆನ್ಸರ್ ಶುಡ್ ಬಿ ಆಲ್ ಆಫ್ ದೀಸ್. ಓಕೆ, ಗ್ರೂಪ್ 13 ಎಲಿಮೆಂಟ್ಗಳು ಕೋವೆಲೆಂಟ್ ಕಾಂಪೌಂಡ್ ಅನ್ನ ಯೂಶುವಲಿ ಫಾರ್ಮ್ ಮಾಡ್ತವೆ. ರೀಸನ್ ಇದು ಮೂರು ರೀಸನ್ ಕೂಡ ಹೌದು, ಎ ಬಿ ಸಿ ಮೂರು ಕೂಡ ಹೌದು. ಅಂದ್ರೆ ಸ್ಮಾಲ್ ಸೈಜ್ ಇರೋದ್ರಿಂದ, ಅಯನೈಸೇಷನ್ ಸಮ್ ಆಫ್ ದ ತ್ರೀ ಅಯನೈಸೇಷನ್ ಎನರ್ಜೀಸ್ ಹೈ ಇರೋದ್ರಿಂದ, ಹಾಗೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಕೂಡ ಒಂದು ರೀಸನ್ ಕೋವೆಲೆಂಟ್ ಕಾಂಪೌಂಡ್ಸ್ ಅನ್ನು ಫಾರ್ಮ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Lewis acid character of boron trihalides is as follows. Lewis acid character of boron trihalides, ಇಲ್ಲಿ ಅಯೋಡೈಡ್ಸ್ ಮತ್ತೆ ಬ್ರೋಮೈಡ್, ಕ್ಲೋರೈಡ್ ಮತ್ತೆ ಫ್ಲೂರೈಡ್ಸ್. ಸೊ ಇವುಗಳಲ್ಲಿ ಯಾವುದು ಕರೆಕ್ಟ್ ಆದ ಆರ್ಡರ್? ಸೊ ಎಲ್ಲವೂ ಕೂಡ ಬೋರಾನ್ ಹ್ಯಾಲೈಡ್ಸ್ಗಳು. ಬೋರಾನ್ ಇಸ್ ದ ಸೆಂಟ್ರಲ್ ಆಟಮ್. ಸೊ acidic strength is inversely proportional to back bonding. ಬ್ಯಾಕ್ ಬಾಂಡಿಂಗ್ ಅಂದ್ರೆ ಇಲ್ಲಿ ಮೆಟಲ್ ಇಂದ ಹ್ಯಾಲೋಜನ್ಗೆ, ಹ್ಯಾಲೋಜನ್ ಇಂದ ಮೆಟಲ್ಗೆ ಎರಡು ತರಹದ ಬಾಂಡ್ಗಳು ಇರಬೇಕು. ಸೊ ಇಲ್ಲಿ ನಾವು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತೆ ಅಯೋಡೈಡ್ ನೋಡೋದಾದ್ರೆ BF3 ಇಂದ BI3 back bonding decreases. So acidic character or acidic strength is inversely proportional to back bonding. ಅಂದ್ರೆ ಬ್ಯಾಕ್ ಬಾಂಡಿಂಗ್ ಜಾಸ್ತಿ ಇದ್ರೆ acidic character ಕಮ್ಮಿ, inversely proportional. ಇಲ್ಲಿ ಬ್ಯಾಕ್ ಬಾಂಡಿಂಗ್ ಡಿಕ್ರೀಸಸ್ ಫ್ರಮ್ BF3 ಟು BI3. ಅಂದ್ರೆ ಹೈಯೆಸ್ಟ್ ಬ್ಯಾಕ್ ಬಾಂಡಿಂಗ್ ಇರೋದು ಯಾವುದಕ್ಕೆ? BF3. ಲೀಸ್ಟ್ ಬ್ಯಾಕ್ ಬಾಂಡಿಂಗ್ ಇರೋದು ಎಲ್ಲಿ? BI3. ಸೊ ಲೆವಿಸ್ acidic character ಯಾವ ರೀತಿ ಇರಬೇಕು ಹಾಗಾದ್ರೆ? ಬಾಂಡಿಂಗ್ ಬ್ಯಾಕ್ ಬಾಂಡಿಂಗ್ ಗೆ ಇನ್ವರ್ಸ್ ರಿಲೇಟೆಡ್. ಸೊ BI3 will be least basic ಅಲ್ವಾ? least acidic than BCl3 than BR3 than BI. So BI3 will be highest ಅಂತ ಆಯ್ತು. ಸೊ ಕರೆಕ್ಟ್ ಆರ್ಡರ್ BI3 highest acidic character, then BBr3 greater than BCl3 greater than BF3. ಸೊ ಇಲ್ಲಿ ಯಾವ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಬೇಕು? ಬ್ಯಾಕ್ ಬಾಂಡಿಂಗ್ ಮತ್ತೆ ಅಸಿಡಿಕ್ ಸ್ಟ್ರೆಂತ್ ಅದು ಇನ್ವರ್ಸ್ಲಿ ರಿಲೇಟೆಡ್. ಸೊ ಬ್ಯಾಕ್ ಬಾಂಡಿಂಗ್ ಡಿಕ್ರೀಸಸ್ ಫ್ರಮ್ BF3 ಟು BI3. ಬ್ಯಾಕ್ ಬಾಂಡಿಂಗ್ ಡಿಕ್ರೀಸಸ್ ಫ್ರಮ್ BF3 ಟು BI3. ಸೊ their acidic character will be BF3 will be highest. Yes. Next question is, when we heat borax strongly, then it will yield the following compound. Borax ಅನ್ನ ಹೀಟ್ ಮಾಡಿದಾಗ ಯಾವ ಕಾಂಪೌಂಡ್ ಅನ್ನ ಫಾರ್ಮ್ ಮಾಡ್ತದೆ? NaBO2, B2O3, Na2B4O7, both A and B. So let us see what happens when borax is heated. Borax, the formula of borax is Na2B4O7 10H2O. When it is heated, first it will give Na2B4O7 plus 10H2. ಅಂದ್ರೆ water will be evaporated, water separate ಆಗ್ತದೆ, ಅಂದ್ರೆ anhydrous borax ಫಾರ್ಮ್ ಆಗುತ್ತೆ. ಫರ್ದರ್ ಹೀಟ್ ಮಾಡಿದ್ರೆ ಪುನಃ ಈ anhydrous borax ಅನ್ನ ಫರ್ದರ್ ಹೀಟ್ ಮಾಡಿದಾಗ it will decompose. So it will decomposes into these two. This is called glassy bed. ಬೋರಾಕ್ಸ್ ಬೆಡ್ ಟೆಸ್ಟ್ ಅಲ್ಲಿ ಇದನ್ನ ಯೂಸ್ ಅಂದ್ರೆ ಅಥವಾ ಇದು ಒಂದು ಗ್ಲಾಸಿ ಬೆಡ್ ಅನ್ನ ಫಾರ್ಮ್ ಮಾಡ್ತದೆ. ದಟ್ ಈಸ್ ಮಿಕ್ಸ್ಚರ್ ಆಫ್ NaBO2 ಅಂಡ್ B2O3. ಸೊ NaBO2 ಮತ್ತೆ B2O3 ಇದು ಎರಡೂ ಕೂಡ ನಾವು as a product compound. So when borax is heated, then it will yield both of these compounds A and B. So option D is correct here. Option D, both A and B will be formed.
Next question. Moving down the group, acidic nature of oxides of group 14 decreases, increases, remains same, increases, then decreases. Group 14 ಅಲ್ಲಿ ಕಾರ್ಬನ್ ಸಿಲಿಕಾನ್ ಜರ್ಮೇನಿಯಂ ಇದರಲ್ಲಿ ಡೌನ್ ದ ಗ್ರೂಪ್ ಹೋದಾಗೆ acidic character ಎಂತ ಆಗ್ತದೆ? Acidic nature, what happens to the acidic nature? Acidic nature decreases with increase of atomic number of oxides. ಇಲ್ಲಿ ಆಕ್ಸೈಡ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಡೌನ್ ದ ಗ್ರೂಪ್ ಬಂದಾಗ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ ಅಲ್ವಾ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಸೊ acidic nature decreases with increase in the atomic number down the group for oxides. So carbon dioxide, silicon dioxide are acidic, but germanium dioxide and SnO2 and PbO2 they are amphoteric. Andre both they can act as acidic and basic. Basic character of both mono and dioxide increases down the group. So andre acidic character decrease agide andre basic character ಜಾಸ್ತಿ ಆಗಿದೆ ಅಂತ ಅರ್ಥ. So decreases down the group. So acidic character or acidic nature of oxides decreases down the group. ಯಾಕೆಂದ್ರೆ ಡೌನ್ ದ ಗ್ರೂಪ್ ಹೋದಾಗೆ ಮೆಟಾಲಿಕ್ ಟು ನಾನ್ ಮೆಟಾಲಿಕ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತದೆ. ಆಲ್ರೆಡಿ ನಾನು ಹೇಳಿದೆ metallic oxides are basic in nature, non-metallic oxides are acidic in nature. So down the group non-metallic character decrease ಆಗ್ತಾ ಹೋಗ್ತದೆ, so their acidic character also decreases. So option A is correct. Next question. The compound that is not Lewis acid is what is Lewis acid? Lewis acid is the one in which the species in which has the capacity to accept pair of electron. ಅಂದ್ರೆ ಅದರಲ್ಲಿ electron deficient atom ಇರಬೇಕು, ಆಗ ಮಾತ್ರ ಅದು ಲೆವಿಸ್ ಆಸಿಡ್ ಆಗಿ ಆಕ್ಟ್ ಆಗಬಹುದು. ಸೊ electron deficient, you know group 13 elements are electron deficient. ಸೊ ಇಲ್ಲಿ ನೋಡಿ ಸೆಂಟ್ರಲ್ ಆಟಮ್, ಇಲ್ಲಿ ಬೋರಾನ್ ಇದೆ, ಇಲ್ಲಿ ಅಲ್ಯೂಮಿನಿಯಂ ಇದೆ, ಇಲ್ಲಿ ಫಾಸ್ಫರಸ್ ಇದೆ, ಇಲ್ಲಿ ಟಿನ್ ಇದೆ. ಸೊ ಇವುಗಳಲ್ಲಿ ಯಾವುದು ಮೋರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್, ಯಾವುದು ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಲ್ಲ. ಸೊ ಇಲ್ಲಿ ಫಾಸ್ಫರಸ್ ಟ್ರೈಕ್ಲೋರೈಡ್ ಅನ್ನು ತಗೊಂಡ್ರೆ PCl3, ದಿಸ್ P ಆಟಮ್ ಇಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಲ್ಲ, ಇಟ್ಸ್ ನಾಟ್ ಎಲೆಕ್ಟ್ರಾನ್ ಡೆಫಿಷಿಯಂಟ್. ಇಟ್ ಹ್ಯಾಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. So those lone pair of electrons can be donated to electron deficient species. ಅಂದ್ರೆ ಇದು electron pair ಅನ್ನು ಡೊನೇಟ್ ಮಾಡುವಂತ ಕೆಪಾಸಿಟಿ ಇದೆ ಇದಕ್ಕೆ. So because of the lone pair of electrons on phosphorus, so it can donate that pair of electrons, so it can act as Lewis base, not Lewis acid. But ಉಳಿದ compounds ಗಳನ್ನು ನೋಡಿದ್ರೆ they are electron deficient central atom, so they are Lewis acid. But PCl3 is actually Lewis base, it is not a Lewis acid. Okay, so answer is PCl3. Next, in diborane the incorrect statement is, ಆಗಲೇ ಹೇಳಿದೆ ಡೈಬೋರೇನ್ ಸ್ಟ್ರಕ್ಚರ್ ಅನ್ನು ಎಕ್ಸ್ಪ್ಲೇನ್ ಮಾಡಿದೆ, ಅದರ ಬಗ್ಗೆ ಇರುವಂತ ಕ್ವೆಶ್ಚನ್ ನೋಡಿ ಇದು. all 6 BH bonds are on the same plane. All BH bonds are on the plane and 2 BH bonds above and below the plane. It is 12 electron species. 2 BH3 are attached with 3 center electron pair bond. So ಇವುಗಳಲ್ಲಿ incorrect one ಯಾವುದು? First statement ತಗೊಳ್ಳಿ, all BH bonds are on the same plane. Is it? ಸ್ಟ್ರಕ್ಚರ್ ಅನ್ನು ನೋಡಿದ್ರೆ ಡೈಬೋರೇನ್ದು, ಸೊ ಆಗ್ಲೇ ಹೇಳಿದೆ ದ ಟರ್ಮಿನಲ್ ಹೈಡ್ರೋಜನ್ಸ್, 4 terminal hydrogens and 2 boron atoms, they are in same plane. But the bridging hydrogens, these 2 hydrogens, they are, one is above and one is below this plane. Okay, that's why these 2 hydrogens are not in plane.
That's why this statement, all 6 boron hydrogen bonds are on the same plane, that is not true. But 4 BH bonds are on the plane and 2 BH bonds are above and below the plane. Idu sari ide. It is 12 electron species. Yes, idu correct. 2 BH3 are attached with 3 center electron bond. So 3 center electron bond. Okay. So the incorrect one is first, that is A. All 6 BH bonds are on the same plane. Adu incorrect agiruvanta statement about diborane. Next, in carbon family, the tendency to show +2 oxidation state increases in the order. Illi one important thing agale helide, inert pair effect. As you move down the group, stability of higher oxidation state decreases. So while the stability of lower oxidation state increases. A carbon family alli common agi +2 matte +4 oxidation state. So in this, due to the inert pair effect, stability of +4 oxidation state decreases down the group, while the stability of +2 oxidation state increases. So illi the tendency to show +2 oxidation state increases down the group. So hagagi down the group increase ಆಗ್ತಾ ಹೋಗ್ತದೆ. ಹಾಗಾಗಿ ಕರೆಕ್ಟ್ ಆರ್ಡರ್ ಏನು? ಜರ್ಮೇನಿಯಂ ಲೆಸ್. ಸೊ ಇಲ್ಲಿ ನಾವು ಎಲಿಮೆಂಟ್ಸ್ ಅನ್ನು ತಗೊಳ್ಳೋದಾದ್ರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್ and lead. Okay, so as you move down the group, +2 oxidation ಅಂದ್ರೆ lower oxidation state ಇದು stability ಜಾಸ್ತಿ ಆಗ್ತಾ ಹೋಗ್ತದೆ. So ಹಾಗಾಗಿ +2 oxidation is the oxidation state is the lower oxidation state here. So it increases stability of or tendency to show +2 oxidation state increases down the group. So ಹಾಗಾಗಿ ಇಲ್ಲಿ ನಮಗೆ 3 ಎಲಿಮೆಂಟ್ ಅಂದ್ರೆ ಜರ್ಮೇನಿಯಂ, ಟಿನ್ ಮತ್ತೆ ಲೆಡ್ ಅನ್ನ ಕೊಟ್ಟಿದ್ದಾರೆ. ಸೊ ಜರ್ಮೇನಿಯಂಗೆ ಲೀಸ್ಟ್ ಇರಬೇಕು, ನೆಕ್ಸ್ಟ್ ಟಿನ್, highest will be for lead. So that will be the correct order. Germanium less than tin, less than lead. Okay, so remember this point, inert pair effect. So down the group, lower oxidation andre illi +2 oxidation state in a stability ಜಾಸ್ತಿ ಆಗ್ತಾ ಹೋಗ್ತದೆ. So that's why they will show more tendency to show +2 oxidation state. Okay, next question. Which of the following statements about H3BO3 is not correct? So statements are, it has a layer structure in which planar BO3 units are joined by hydrogen bonds. It does not act as proton donor but act as a Lewis acid by accepting hydroxide ion. It's a strong tribasic acid. It is prepared by acidifying an aqueous solution of borax. So ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ ಅಂತ ಐಡೆಂಟಿಫೈ ಮಾಡಬೇಕು. Let us see the first statement. It has layer structure in which planar BO3 bonds are joined by hydrogen bonds. ಆಗಲೇ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ, ಸ್ಟ್ರಕ್ಚರ್ ಅನ್ನು ಕೂಡ ನೋಡಿದಿರಿ. ಅಲ್ಲಿ BO3 ಯೂನಿಟ್ಸ್ ದೇ ಆರ್ ಜಾಯಿಂಡ್ ಬೈ ಈ ತರ ಇದೆ ಅಲ್ವಾ, ಹೀಗೆ 3 ಆಕ್ಸಿಜನ್ಗಳು, ಅದು ನೆಕ್ಸ್ಟ್ ದೇ ಆರ್ ಜಾಯಿಂಡ್ ಬೈ ಹೈಡ್ರೋಜನ್ಸ್. ಸೊ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಹೈಡ್ರೋಜನ್ಗೆ ಬಾಂಡ್ ಆಗಿರ್ತದೆ ಈ ತರ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದು ಸರಿಯಾಗಿದೆ. ನೆಕ್ಸ್ಟ್, ಇಟ್ ಡಸ್ ನಾಟ್ ಆಕ್ಟ್ ಆಸ್ ಎ ಪ್ರೋಟಾನ್ ಡೋನರ್ ಬಟ್ ಆಕ್ಟ್ ಆಸ್ ಎ ಲೆವಿಸ್ ಆಸಿಡ್ ಬೈ ಅಕ್ಸೆಪ್ಟಿಂಗ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಇದು ಕೂಡ ಆಗ್ಲೇ ಬಂದಿದೆ, ಪ್ರೋಟಾನ್ ಡೋನರ್ ಅಲ್ಲ ಇದು. ಸೊ this H3BO3 orthoboric acid is Lewis acid. It is not protic acid, it is Lewis acid. So that's also right. Next, it's a strong tribasic acid. Is it true? Let us see the structure. Idu H3BO3 structure. ಇಲ್ಲಿ ಇದು 3 ಹೈಡ್ರೋಜನ್ ಅನ್ನ, ಟ್ರೈಬೇಸಿಕ್ ಅಂದ್ರೆ ಏನಾಗಬೇಕು, 3 ಹೈಡ್ರೋಜನ್ ಅನ್ನ ಇದು ಲೂಸ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರಬೇಕು. ಬಟ್ ಇದು ಸ್ಟ್ರಾಂಗ್ ಆಸಿಡ್ ಅಲ್ಲ,
It is a weak acid and it is monobasic Lewis acid. It's monobasic and it is weak acid. So strong ಮತ್ತೆ tribasic ಅನ್ನೋದು wrong about H3BO3. ನಾಲ್ಕನೇದು ಕೂಡ ರೈಟ್. ನೀವು ಇದರ ಪ್ರಿಪರೇಷನ್ ಮೆಥಡ್ ಅನ್ನು ನೋಡೋದಾದ್ರೆ ಬೋರಾಕ್ಸ್ ಇಂದ ಇದನ್ನ ಪ್ರಿಪೇರ್ ಮಾಡಬಹುದು. when borax is acidified in aqueous solution we can prepare H3BO3. ಸೊ ಈ ಮೂರು ಸ್ಟೇಟ್ಮೆಂಟ್ಸ್ ಗಳು ಕೂಡ ಸರಿಯಾಗಿವೆ. ಬಟ್ this statement option C, it is a strong tribasic acid, that is not true. Actually it's a weak monobasic Lewis acid. That is the correct one. Okay, so the wrong, that is incorrect one, not correct statement is option C. It's a strong tribasic acid. That is actually not true. Next question. Boric acid is very weak acid, but in the presence of certain organic compounds it acts as a strong acid. Which one of the following organic compounds can affect such change? Boric acid ಅನ್ನೋದು ಆಲ್ರೆಡಿ ಹೇಳಿದಾಗೆ weak acid, but ಕೆಲವು ಆರ್ಗ್ಯಾನಿಕ್ ಕಂಪೌಂಡ್ಗಳ ಪ್ರೆಸೆನ್ಸ್ ಅಲ್ಲಿ ಇದು ಸ್ಟ್ರಾಂಗ್ ಆಸಿಡ್ ಆಗಿ ಕೂಡ ಆಕ್ಟ್ ಮಾಡಬಹುದು. ಯಾವುದು ಆ ಕಂಪೌಂಡ್ಗಳು ಈ ಎಫೆಕ್ಟ್ ಅನ್ನ ಮಾಡಬಹುದು? ಸೊ 4 ಆಪ್ಷನ್ ಇದೆ. ಫಾರ್ಮಿಕ್ ಆಸಿಡ್, ಗ್ಲಿಸರಾಲ್, ಈಥೈನ್ ಮತ್ತೆ ಈಥೈಲ್ ಆಲ್ಕೋಹಾಲ್. ಸೊ ಈ 4 ಕಂಪೌಂಡ್ಗಳಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ಗಳು, ಇದರಲ್ಲಿ ಯಾವ ಕಂಪೌಂಡಿನ ಪ್ರೆಸೆನ್ಸ್ ಅಲ್ಲಿ ಬೋರಿಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಆಗಿ ಆಕ್ಟ್ ಆಗ್ತದೆ? ಸೊ ಇಟ್ ಈಸ್ in the presence ಅಂದ್ರೆ glycerol can affect such change. So formic acid ಅಲ್ಲಿ ಆಗೋದಿಲ್ಲ, ethyl ಅಲ್ಲಿ ಕೂಡ ಇಲ್ಲ, ethyl alcohol ಕೂಡ ಅಲ್ಲ. It is the compound, organic compound which can affect the change from weak acid to strong acid for boric acid is nothing but glycerol. Yes. Next question. Aluminum is more reactive than iron. We know aluminum is more reactive than iron because its standard reduction potential is higher. So activity ಅನ್ನು ಹೇಳುವಾಗ ನಾವು ಅವುಗಳ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನು ಹೇಳ್ತೇವೆ. Still aluminum is easily corroded than iron. Less easily corroded than iron. Actually activity ಅಥವಾ reactivity ಜಾಸ್ತಿ ಇದ್ದಾಗ ಕೊರೋಷನ್ ಜಾಸ್ತಿ ಆಗಿರ್ಬೇಕು ಅಲ್ವಾ? ಬಟ್ ಅಯನ್ಗೆ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ಕೊರೋಷನ್ ಆಗೋದು ಲೆಸ್. ಯಾಕೆ? ಇವನ್ ದೋ ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ಬಟ್ ಅಲ್ಯೂಮಿನಿಯಂ ಇಸ್ ಲೆಸ್ ಈಸಿಲಿ ಕೊರೋಡೆಡ್ ಬೈ than iron. So what are the reasons? Aluminum reacts with atmospheric carbon dioxide to form a protective layer of aluminum oxide. It has high reducing power and forms a self-protective layer of Al2O3. It has higher reducing power and does not react with oxygen so easily. And fourth option, both A and B. So here we can see why it is less corroded. So reason is ಅದು ಒಂದು ನಾವು ಏರಿಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಏರ್ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗ್ತದೆ. ಅಲ್ಯೂಮಿನಿಯಂ ನಿಮ್ಗೆ ಗೊತ್ತು, ನೀವು ಅಲ್ಯೂಮಿನಿಯಂ ಆರ್ಟಿಕಲ್ಸ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನ ತುಂಬಾ ದಿನ ಓಪನ್ ಮಾಡಿ ಅಥವಾ ಏರ್ಗೆ ಎಕ್ಸ್ಪೋಸ್ ಮಾಡಿ ಇಟ್ಟಾಗ ಅದು ಟಾರ್ನಿಶ್ ಆಗ್ತದೆ ಅಲ್ವಾ? ಇಟ್ ಫಾರ್ಮ್ಸ್ ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಇದು ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಆಗ್ತದೆ. ಸೊ ಇಟ್ ಹ್ಯಾಸ್ ಅಲ್ಯೂಮಿನಿಯಂ ಇಟ್ ವಿಲ್ ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್, ಅಂದ್ರೆ ಸೆಲ್ಫ್ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರ್ ಅದು ಕೊರೋಷನ್ ಆಗೋದು ಪ್ರಮಾಣ ಕಡಿಮೆ. ಸೊ ಇಟ್ ಹ್ಯಾಸ್ ಹೈ ರೆಡ್ಯೂಸಿಂಗ್ ಪವರ್ ಅಂಡ್ ಫಾರ್ಮ್ಸ್ ಎ ಸೆಲ್ಫ್ ಪ್ರೊಟೆಕ್ಟಿವ್ ಲೇಯರ್ ಆಫ್ Al2O3. So that is the correct reason why aluminum is less corroded than iron, even though it is more reactive than iron. Okay, so that is option B is correct. Next question. Which of the following is correct statements? 4 ಸ್ಟೇಟ್ಮೆಂಟ್ಗಳಿದೆ. Aluminum is strong oxidizing agent. Aluminum is extracted by electrolysis of alumina in the presence of cryolite. Aluminum is used in the preparation of duralumin.
Aluminum liberates hydrogen on heating with a base. ಸೊ ಇವುಗಳಲ್ಲಿ ಯಾವುದು ನಾಲ್ಕರಲ್ಲಿ ಯಾವ್ಯಾವುದು ಕರೆಕ್ಟ್ ಆದ ಸ್ಟೇಟ್ಮೆಂಟ್ಸ್ಗಳು? 1 2 3 2 3 4 1 3 4 ಆಲ್ ಆಫ್ ದಿಸ್ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟಾ ಅಥವಾ ಬೇರೆ ಬೇರೆ ಆಪ್ಷನ್ಸ್? ಸೊ ಫಸ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ನೋಡೋದಾದ್ರೆ, ಅಲ್ಯೂಮಿನಿಯಂ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈಸ್ ಇಟ್? Aluminum has capacity to accept electron. Oxidizing agent ಅಂದ್ರೆ ಏನು? Which has strong tendency to accept the electrons. Is it? Aluminum can act as strong oxidizing agent? No, aluminum is a metal. It has a tendency to lose the electrons. That is a very reactive metal. It has tendency to lose the electrons. So it is a strong oxidizing, not oxidizing agent. It is strong reducing agent ಆಗಿ ಆಕ್ಟ್ ಮಾಡಬಹುದು. So strong oxidizing agent ಅಲ್ಲ. So statement 1 is incorrect. Aluminum is extracted by electrolysis of alumina in the presence of cryolite. Yes, alumina. Aluminum extract ಮಾಡೋದು ಯಾವುದು? Bauxite. Bauxite ಅಲ್ಲಿ aluminum is in the form of Al2O3. So we can extract aluminum by electrolysis method. ನೀವು ಸೆಕೆಂಡ್ ಇಯರ್ ಅಲ್ಲಿ ಮೆಟಲರ್ಜಿ ಅಲ್ಲಿ ನೋಡಿದಿರಿ, ಅಲ್ಯೂಮಿನಾ ಇಂದ ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಹಾಲ್-ಹೆರಾಲ್ಡ್ ಪ್ರೋಸೆಸ್, ದಟ್ ಇಸ್ ಎಲೆಕ್ಟ್ರೋಲಿಟಿಕ್ ಮೆಥಡ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ? ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. Aluminum is used in the preparation of duralumin. Yes, duralumin is an alloy. Main composition, main component is aluminum. Yes, aluminum is used in the preparation of duralumin. So this statement is also correct. Then aluminum liberates hydrogen on reacting with base. So ಯಾವುದೇ ಮೆಟಲ್ಗಳು ಬೇಸ್ ಅಥವಾ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಅನ್ನು ಲಿಬರೇಟ್ ಮಾಡ್ತವೆ. ಅದು ನಮಗೆ ಗೊತ್ತಿರುವಂತ ಜನರಲ್ ಪ್ರಾಪರ್ಟಿ. ಸೊ ಅಲ್ಯೂಮಿನಿಯಂ ಇಸ್ ಎ ಮೆಟಲ್, ಸೊ ಇಟ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್, ಸೊ ಟು ಲಿಬರೇಟ್ ಹೈಡ್ರೋಜನ್. ಸೊ 2 3 ಮತ್ತು 4 ಮೂರು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆದ ಸ್ಟೇಟ್ಮೆಂಟ್ಸ್ಗಳು. ಒಂದು ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಫಸ್ಟ್ ಒನ್. ಸೊ ಅಲ್ಯೂಮಿನಿಯಂ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಇಸ್ ರಾಂಗ್. ಆಕ್ಚುಲಿ ಅಲ್ಯೂಮಿನಿಯಂ ಇಸ್ ಎ reducing agent. Okay, so the correct statements are 2 3 and 4. So option B is right answer. Next question is, in borax bed test which compound is formed? Already borax bed test anta enu anta helide. Test andre enu anta helide. When transition metals reacts with borax, they will give characteristic colors. Okay, so that is borax bed test. So illi ಯಾವ ಕಾಂಪೌಂಡ್ ಫಾರ್ಮ್ ಆಗ್ತದೆ? ಡಬಲ್ ಆಕ್ಸೈಡ್, ಟೆಟ್ರಾಬೋರೇಟ್, ಮೆಟಾಬೋರೇಟ್, ಆರ್ಥೋಬೋರೇಟ್. ಲೆಟ್ ಅಸ್ ಸಿ ದ ರಿಯಾಕ್ಷನ್. ಬೋರಾಕ್ಸ್ ಬೆಡ್ ಟೆಸ್ಟ್ ಅಲ್ಲಿ ಬೋರಾಕ್ heated, it will give sodium metaborate and boric anhydride B2O3 decompose agi. Then metal oxides, metal andre transition metal oxides reacts with this boric anhydride. They will give some compounds which have characteristic color. Okay, so hagagi borax bed test alli aguvanta reaction idu. First borax decomposes andre high temperature alli adu decompose agi ಒಂದು ಮೆಟಾಬೋರೇಟ್, ಸೋಡಿಯಂ ಮೆಟಾಬೋರೇಟ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಯಾವ ಕಾಂಪೌಂಡ್ ಫಾರ್ಮ್ ಆಗ್ತದೆ? ನೆಕ್ಸ್ಟ್ ಈ ಬೋರಿಕ್ ಆನ್ಹೈಡ್ರೈಡ್ ರಿಯಾಕ್ಟ್ಸ್ ವಿತ್ ದ ಟ್ರಾನ್ಸಿಷನ್ ಮೆಟಲ್ ಕಾಂಪೌಂಡ್ಸ್. ಇಟ್ ವಿಲ್ ಫಾರ್ಮ್ ಎ ಮೆಟಾಬೋರೇಟ್ ಆಫ್ ದಟ್ ಮೆಟಲ್, ಮೆಟಾಬೋರೇಟ್. ಸೊ ದ ಕಾಂಪೌಂಡ್ ಫಾರ್ಮ್ಡ್ ಈಸ್ ಮೆಟಾಬೋರೇಟ್. ಓಕೆ, ಸೊ ಈ ರಿಯಾಕ್ಷನ್ ನೋಡಿದ್ರೆ ನಾವು ತಿಳ್ಕೊಳ್ಬಹುದು, ಮೆಟಾಬೋರೇಟ್ಸ್ are formed. Yes. Next question is, BF3 is used as a catalyst in several industrial processes due to its weak reducing action, strong reducing action, weak Lewis acid character, reducing nature. So yakagi adanna industrial catalyst agi use ಮಾಡ್ತಾರೆ. So because this BF3, what is the character property of BF3? It is a Lewis acid. So ಈ Lewis acid character ಇಂದಾಗಿ ಇದನ್ನ catalyst ಆಗಿ ಕೆಲವು industrial process ಅಲ್ಲಿ ನಾವು ಯೂಸ್ ಮಾಡ್ತೇವೆ. Okay, so because of its weak Lewis acid character. Okay, next question is, the first ionization enthalpies of lithium, beryllium, boron and carbon are given below. Which of these corresponds to boron? So 520 kilojoule per mole, 1086 kilojoule per mole, 800 kilojoule per mole, and 899 kilojoule per mole. So 4 options are given. So illi ionization enthalpies
ಅಂದ್ರೆ ಏನು ಅಂತ ಗೊತ್ತು ನಿಮ್ಗೆ? ಸೈಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ಇಲ್ಲಿ 4 ಎಲಿಮೆಂಟ್ಸ್ಗಳು: ಲಿಥಿಯಂ ಆಲ್ಕಲಿ ಮೆಟಲ್ಸ್, ಬೆರಿಲಿಯಂ alkaline earth metal, boron next group 13 element, carbon group 14 element. ಓಕೆ, ಅಂದ್ರೆ ಇದು ಒಂದೇ ಪೀರಿಯಡಿನ ಎಲಿಮೆಂಟ್ಗಳು, ಒಂದೇ ಪೀರಿಯಡ್ ಅಲ್ಲಿ ಬರುವಂತ ಎಲಿಮೆಂಟ್ಗಳು. ಸೊ ಹಾಗಾಗಿ ಆಸ್ ಯು ಮೂವ್ ಫ್ರಮ್ ಲೆಫ್ಟ್ ಟು ರೈಟ್, size decreases, ionization enthalpy increases. Ionization enthalpy increases. ಸೊ ಬೋರಾನ್ಗೆ ಯಾವುದು ಇವುಗಳಲ್ಲಿ? ಸಾರಿ, ಬೋರಾನ್ಗೆ ಯಾವುದು? ಫಸ್ಟ್ ದಿಸ್ ವಿಲ್ ಬಿ ಲೀಸ್ಟ್ ಅಲ್ವಾ? ಸೊ ಇದು ಲಿಥಿಯಂ ಆಗಿದೆ. ನೆಕ್ಸ್ಟ್ ಇದು ಬೆರಿಲಿಯಂದಾಗಬೇಕು, ಇದು ಬೋರಾನ್ದಾಗಬೇಕು, ಇದು ಕಾರ್ಬನ್ದಾಗಬೇಕು. ಬಟ್ ದರ್ ಈಸ್ ಎ ಚೇಂಜ್. ಇಲ್ಲಿ ನೋಡಿ, ionization enthalpy decreases down the group and increases along the period. ಸೊ ಬೋರಾನ್ಗೆ ಯಾವುದು ವ್ಯಾಲ್ಯೂ? 800, 899 ಬೆರಿಲಿಯಂ ಇದೆ. ಸೊ ಬೆರಿಲಿಯಂ ಮತ್ತೆ ಬೋರಾನ್ ಇದರಲ್ಲಿ ವ್ಯತ್ಯಾಸ ಇದೆ. ಯಾಕೆ? ಬೋರಾನ್ಗೆ ಕಡಿಮೆ, ಬೆರಿಲಿಯಂಗೆ ಜಾಸ್ತಿ. ಬಿಕಾಸ್ ಇಲ್ಲಿ ಬೆರಿಲಿಯಂ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ ಮತ್ತೆ ಬೋರಾನ್ನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ, ಬೋರಾನ್ ಅಲ್ಲಿ only one electron in the outermost shell, so the removal of that electron is easier because it acquires the noble gas electronic configuration by losing electron. So ಬೆರಿಲಿಯಂ ಗಿಂತ ಬೋರಾನ್ ನ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ. ಸೊ ಹಾಗಾಗಿ ಸಾರಿ, ಬೋರಾನ್ಗೆ ಬೆರಿಲಿಯಂ ಗಿಂತ ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ. ಹಾಗಾಗಿ ಇಲ್ಲಿ ಒಂದು ಚೂರು ವ್ಯತ್ಯಾಸ ಇರ್ತದೆ. ಸೊ ಬೋರಾನ್. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಇನ್ಆರ್ಗ್ಯಾನಿಕ್ ಬೆನ್ಸಿನ್ ಕಂಟೈನ್ಸ್ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್, ಹೈಡ್ರೋಜನ್, ಅಲ್ಯೂಮಿನಿಯಂ, ಕಾರ್ಬನ್, hydrogen, boron, boron, nitrogen, hydrogen. What is inorganic benzene? Let us see. This is inorganic benzene. B3N3H6. So ಇದರಲ್ಲಿ ಯಾವ atom ಇದೆ? boron ಇದೆ, nitrogen ಇದೆ, and boron, nitrogen, and hydrogen. So these are the 3 elements present in this group. So it is called inorganic benzene. B3N3H6. So ಇದರಲ್ಲಿ ಬೋರಾನ್ ಇದೆ, ನೈಟ್ರೋಜನ್ ಇದೆ ಹಾಗೂ ಹೈಡ್ರೋಜನ್. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಇವು ಕೆಲವು ಕ್ವೆಶ್ಚನ್ಸ್ಗಳು ನಮ್ಮ ಎಸ್ ಬ್ಲಾಕ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇಂದ ಕೆಲವು ಸ್ಯಾಂಪಲ್ಸ್ ಕ್ವೆಶ್ಚನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇದೇ ತರಹ ಇದೇ ರಿಲೇಟೆಡ್ ಆಗಿರುವಂತಹ ನೀವು ಬೇರೆ ಬೇರೆ ಕ್ವೆಶ್ಚನ್ಸ್ ಅನ್ನು ಕೂಡ ನೀವು ಸ್ವಲ್ಪ ಸ್ಟಡಿ ಮಾಡಿ, so that you can answer the questions from these 2 units from the first PUC syllabus. Okay, so with that I will conclude the session. Okay, thank you for watching the class. Okay, thank you.